Okay, welcome back to my students. It is your Sridhar from Sri Science class. Okay, last video ಅಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ವಿ. ಅಲ್ಲಿ ಎಷ್ಟು ಬರೀ 4 ಕ್ವಶನ್ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಮಿಕ್ಕಿದ ಕ್ವಶನ್ಸ್ ನಾವು ಇವಾಗ ನೋಡ್ತಾ ಹೋಗೋಣ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂತಂದ್ರೆ ಏನಂದ್ರೆ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ಡೌಟ್ ಅಂತ ಹಾಕಿ, ಯಾವ ಕ್ವಶನ್ ಅಂತ ನಂಬರ್ ಹಾಕಿದ್ರೆ ಆ ಕ್ವಶನ್ ನಾನು ಮತ್ತೆ ಇನ್ನೊಮ್ಮೆ ರಿಪೀಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಬರ್ತೀನಿ. ಓಕೆ, ಬನ್ನಿ ಹೋಗೋಣ. ಇವಾಗ ನಮ್ದು ಮೊನ್ನೆ ಲಾಸ್ಟ್ ಟೈಮ್ ಅಲ್ಲಿ ಎಷ್ಟು 4 ಕ್ವಶನ್ಸ್ ಅನ್ನ ನೋಡ್ಕೊಂಡಿದ್ವಲ್ಲ. ಫೋರ್ತ್ ಕ್ವಶನ್ ಏನಿತ್ತು ನಮ್ಗಲ್ಲಿ ಗಿವ್ ರೀಸನ್ಸ್ ಅಂತ ಇತ್ತು. ಗಿವ್ ರೀಸನ್ಸ್ ಅಲ್ಲಿ ಎಷ್ಟು 4 ರೀಸನ್ಸ್ ಅನ್ನ ತಂದಿದ್ದೆವು. ಅದರಲ್ಲಿ ಫಸ್ಟ್ ಒಂದು ಬರೋದಾಗ ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ದೆ. ಸೆಕೆಂಡ್ ಒನ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಅಂಡ್ ಥರ್ಡ್ ಒನ್ ಕೋವೆಲೆಂಟ್ ಕಾಂಪೌಂಡ್ಸ್ have low melting point, and fourth one rusting is faster in coastal areas ಅಂತಕ್ಕಂಥ ಇವು 4 ಕ್ವಶನ್ಸ್ ನಾನು ತಂದಿದ್ನಲ್ಲ ನಿಮ್ಗೆ. ಇವಾಗ ಫಿಫ್ತ್ ಕ್ವಶನ್ ಯಾವ್ದಾರ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಶನ್ಸ್ ಅಂತ ಹೇಳ್ತೀವಿ. ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಶನ್ಸ್ ಅಂದ್ರೆ ಫಸ್ಟ್ ಫಿಫ್ತ್ ಕ್ವಶನ್ ಯಾವುದು? ಬ್ಯಾಲೆನ್ಸಿಂಗ್ ಆರ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಬ್ಯಾಲೆನ್ಸಿಂಗ್ chemical equations ಹೇಳಿದೆ. ಹಾಗಾದ್ರೆ ಈಗ ನಾವು ಫಸ್ಟ್ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ಈಕ್ವೇಶನ್ ಅನ್ನ ತಗೊಳ್ಳೋಣ. ಯಾವ್ದಂದ್ರೆ ಫಸ್ಟ್ ಒನ್ H2 plus O2 it gives H2O ಅಂತ ಸಿಂಪಲ್ ಆಗಿರ್ತಕ್ಕಂಥ ಒಂದು ಈಕ್ವೇಶನ್ಸ್ ಅನ್ನು ತಗೊಳ್ಳೋಣ. ಹಾಗಾದ್ರೆ ಇಲ್ಲಿ ನಮ್ಗೆ ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಶನ್ ಅಲ್ಲಿ ನಮಗೆ ಮೇನ್ ಆಗಿ ಯಾವ್ದು ಇದು ಮಾಡ್ಕೊಳ್ತೀರ, ಪ್ರಾಡಕ್ಟ್ ಅನ್ನು ನಾವು ಇದನ್ನ ಮಾಡ್ಕೊಳ್ತೀವಿ. ಅಂದ್ರೆ ಪ್ರಾಡಕ್ಟ್ ಅನ್ನ ಏನ್ ಮಾಡ್ಕೊಳ್ತೀವಿ, ನಾವು ಕ್ಯಾರಿ ಮಾಡ್ಕೊಳ್ತೀವಿ. ಅಂದ್ರೆ ರಿಯಾಕ್ಟೆಂಟ್ಸ್ ಕೂಡ ನಾವು ಯೂಸ್ ಮಾಡ್ಕೊಳ್ತೀವಿ. ಬಟ್ ಮೇನ್ ಆಗಿ ನಾವು ಯಾವ್ದನ್ನ ಯೂಸ್ ಮಾಡ್ಕೊಳ್ತೀವಿ, ಪ್ರಾಡಕ್ಟ್. ಅಂದ್ರೆ ರಿಯಾಕ್ಟೆಂಟ್ ಎಷ್ಟಿರುತ್ತೆ ಅಷ್ಟೇ ಪ್ರಾಡಕ್ಟ್ ಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ನಮ್ಗೆ ಈಗ ಫಸ್ಟ್ ಒನ್ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಬರ್ಕೋಣ. LHS ಅಂದ್ರೆ ರಿಯಾಕ್ಟೆಂಟ್ ಸೈಡು, ಇನ್ನು RHS ಅಲ್ಲಿ ಪ್ರಾಡಕ್ಟ್ ಸೈಡು, RHS ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ ಮೆಟಲ್ಗಳಿದೆ, ಎಷ್ಟೆಷ್ಟಿದೆ ಅನ್ನೋಣ ಬರಿಬೇಕು. ಫಸ್ಟ್ ಒನ್ ಯಾವುದು ಹೈಡ್ರೋಜನ್ ಅಂತ ಹೇಳ್ತೀವಿ, ಆಮೇಲೆ ಸೆಕೆಂಡ್ ಒನ್ ಯಾವುದು ಆಕ್ಸಿಜನ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಮ್ಗೆ ಹೈಡ್ರೋಜನ್ ಎಷ್ಟಿದೆ, 2 ಇದೆ, 2 ಹೈಡ್ರೋಜನ್ ಇದೆ, ಆಮೇಲೆ 2 ಆಕ್ಸಿಜನ್ ಇದೆ ಅಂತ ಹೇಳ್ತೀವಿ. ಇನ್ನು ಪ್ರಾಡಕ್ಟ್ ಸೈಡ್ ಇಲ್ಲಿ ಕೂಡ ಸೇಮ್ ಎಲಿಮೆಂಟ್ ಬರ್ಕೋಬೇಕಾಗುತ್ತೆ ನಾವು, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಹಾಗಾದ್ರೆ ಇಲ್ಲಿ ಹೈಡ್ರೋಜನ್ ಎಷ್ಟಿದೆ ನಮ್ಗೆ 2 ಇದೆ, ಆಕ್ಸಿಜನ್ ಎಷ್ಟಿದೆ 1 ಇದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಹೈಡ್ರೋಜನ್ 2 ಬ್ಯಾಲೆನ್ಸ್ ಆಗಿದೆ, ಹೈಡ್ರೋಜನ್, ಬಟ್ ಆಕ್ಸಿಜನ್ ಮಾತ್ರ ಏನಾಗಿದೆ, ಅನ್ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತೀವಿ ನಾವು. ಆಕ್ಸಿಜನ್ ಇದೆ ಅನ್ಬ್ಯಾಲೆನ್ಸ್. ಹಾಗಾದ್ರೆ ಈ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಜಸ್ಟ್ ಏನಿಲ್ಲ, ಒಂದು ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಅನ್ನು ಯೂಸ್ ಮಾಡ್ಕೊಂಡ್ರೆ ಸಾಕು. ಹಾಗಾದ್ರೆ ಇಲ್ಲಿ ನಮ್ಗೆ ಎಷ್ಟಿದೆ, 2 ಇದೆ. ಹಾಗಾದ್ರೆ ಇಲ್ಲಿ ಎಷ್ಟು ಮಾಡಬೇಕು, 2 ಮಲ್ಟಿಪ್ಲೈ ಮಾಡಬೇಕು. 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟೈತೆ ನಮಗೆ, ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಇದು ನಮ್ದು ಮೇನ್ ಇಕ್ವೇಶನ್. ಅಂದ್ರೆ ಎಲ್ಲರೂ ಈ ರೀತಿ ಹೇಳ್ತಾರಲ್ವಾ. ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ ಎರಡು ಸೈಡು, ರಿಯಾಕ್ಟೆಂಟ್ ಸೈಡ್ ಮತ್ತು ಪ್ರಾಡಕ್ಟ್ ಸೈಡ್ ಎರಡು ನೋಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನಾವು ಒಂದು ಈಗ ಆಕ್ಸಿಜನ್ H2 ಅನ್ನ ಬರಿತಾ ಹೋಗ್ತೀವಿ. ಅಂದ್ರೆ ಆಸ್ ಪರ್ ನಿಮ್ದು ಬ್ಯಾಲೆನ್ಸ್ ಈಕ್ವೇಶನ್ಸ್ ಪ್ರಕಾರ ಅಂದ್ರೆ ಇಲ್ಲಿ ಏನ್ ಬರೆದಿದ್ದೀನಿ, 2 ಅಂತ ಬರೆದಿದ್ದೀನಲ್ವಾ. ಹಾಗಾದ್ರೆ ಇಲ್ಲಿ 2 ಬರಿತೀವಿ ಅಂತ ಅನ್ಕೊಳ್ಳೋಣ. ಇಲ್ಲಿ 2 ಬರಿತೀವಿ. ಹಾಗಾದ್ರೆ 2 ಬರೆದಾಗ ಏನಾಗುತ್ತೆ ನಮ್ಗೆ, ಇಲ್ಲಿ ಆನ್ಸರ್ ಏನಾಗುತ್ತೆ, ರಾಂಗ್ ಅಂತ ಹೇಳ್ತೀವಿ. ದಿಸ್ ಆನ್ಸರ್ ಶುಡ್ ಬಿ ಆಸ್ ರಾಂಗ್. ಹಾಗಾದ್ರೆ ಎಲ್ಲಿ ನಾವು 2 ಅನ್ನ ಅಪ್ಲೈ ಮಾಡಬೇಕು ಅದನ್ನ ಇಂಪಾರ್ಟೆಂಟ್ ತಿಳ್ಕೊಬೇಕಾದ್ರೆ ಇಲ್ಲಿ ನಾವು 2 ಅನ್ನ ಇಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ H2O ಅಂತ ಇದೆ ಅಲ್ವಾ, H2O ಅಂತ ಇದೆ. ಹಾಗಾದ್ರೆ ಇಲ್ಲಿ ನಾವು 2 ಅನ್ನ H ಫ್ರಂಟ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಅಪ್ಲೈ ಮಾಡ್ಬೇಕಾಗುತ್ತೆ, H ಫ್ರಂಟ್. ಹಾಗಾದ್ರೆ H ಫ್ರಂಟ್ ಏನಕ್ಕೋಸ್ಕರ ಮಾಡ್ಬೇಕು ಅದನ್ನ ತಿಳ್ಕೊಬೇಕಲ್ವಾ. ಯಾಕಂದ್ರೆ ಇಲ್ಲಿ ನಾವು 2 ಅನ್ನ ಅಪ್ಲೈ ಮಾಡಿದ್ರೆ ಇದು ನಮ್ಗೆ ನ್ಯಾಚುರಲ್ ಆಗಿ ಬರ್ತಕ್ಕಂಥದ್ದು. ಇದು ಯಾವ್ದು, ಈ ಆಕ್ಸಿಜನ್ ಇದೆಯಲ್ಲ ಸರ್. ಹಾಗಾದ್ರೆ ರಿಯಾಕ್ಟೆಂಟ್ ಅಲ್ಲಿ ಬರ್ದಿದೆಯಲ್ಲ, ಇಲ್ಲಿ ಬರೆಯಕ್ ಆಗಲ್ವಾ ಅನ್ನೋ ನಿಮ್ ಕ್ವಶನ್. ಸರ್ ನಾವು ರಿಯಾಕ್ಟೆಂಟ್ ಬರ್ದಿ, ಬಟ್ ಪ್ರಾಡಕ್ಟ್ ಅಲ್ಲಿ ಬರೆಯಕ್ ಆಗಿರ್ಲಿಲ್ವಲ್ಲ ನಿಮ್ ಕ್ವಶನ್. ಅದಕ್ಕೆ ಇದು ನ್ಯಾಚುರಲ್ ಆಗಿ ಬಂದಿರತಕ್ಕಂಥದ್ದು ನಮ್ದು.
ಯಾವ್ದು ಆಕ್ಸಿಜನ್ ಇಲ್ಲಿ ಏನಿದೆ ನ್ಯಾಚುರಲ್ ಆಗಿರುತ್ತೆ. ಇಲ್ಲಿ ಏನಾಗಿರ್ತದೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಎರಡು ಕಂಬೈಂಡ್ ಆಗಿ ಏನಾಗುತ್ತೆ ಒಂದು ವಾಟರ್ ಮಾಲಿಕ್ಯೂಲ್ ನಮಗೆ ಕೊಟ್ಟಿರುತ್ತೆ. ಯಾವುದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಕೂಡ ಎರಡು ಕಂಬೈಂಡ್ ಆಗಿ ಒಂದು ವಾಟರ್ ಮಾಲಿಕ್ಯೂಲ್ ಅನ್ನು ಕೊಟ್ಟಿರುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ 2 ಅನ್ನ ಅಪ್ಲೈ ಮಾಡ್ಬೇಕು. ಹಾಗಾದ್ರೆ ಇಲ್ಲಿ 2 ಅಪ್ಲೈ ಮಾಡಿದ್ರೆ ಹೈಡ್ರೋಜನ್ ಎಷ್ಟಾಗತ್ತೆ ಇಲ್ಲಿ ಹೈಡ್ರೋಜನ್ ಇಲ್ಲಿ 2 ಅಪ್ಲೈ ಮಾಡಿದ್ವಿ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಹೈಡ್ರೋಜನ್ ಎಷ್ಟಾಯ್ತು 2 × 2 ಅಂದ್ರೆ ಮತ್ತಿಲ್ಲಿ ನಾವು 2 ಅನ್ನ ಆಡ್ ಮಾಡ್ಬೇಕಾಗತ್ತೆ. ಮತ್ತಿಲ್ಲಿ 2 ಅನ್ನ ಆಡ್ ಮಾಡಿದಾಗ ಎಷ್ಟಾಗುತ್ತೆ 4 ಹೈಡ್ರೋಜನ್ ಆಯ್ತು. ಹಾಗಾದ್ರೆ ಇಲ್ಲಿ ಪ್ರಾಡಕ್ಟ್ ಸೈಡ್ ಹೈಡ್ರೋಜನ್ 4 ಆಯ್ತು. ಇನ್ನು ರಿಯಾಕ್ಟೆಂಟ್ ಸೈಡ್ ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಗ್ಬೇಕಾ ಆಗ್ಬಾರ್ದ? ಆಗ್ಲೇಬೇಕು. ಡೆಫಿನೆಟ್ಲಿ ಶುಡ್ ಬಿ ಬ್ಯಾಲೆನ್ಸ್. ಹಾಗಾದ್ರೆ ಇಲ್ಲಿ ಕೂಡ ಹೈಡ್ರೋಜನ್ ಏನ್ ಮಾಡ್ಬೇಕು 2 ಅನ್ನ ಆಡ್ ಮಾಡ್ತಾ ಹೋಗ್ಬೇಕು. 2 ಅನ್ನ ಆಡ್ ಮಾಡಿದಾಗ ಇಲ್ಲಿ ಕೂಡ ಹೈಡ್ರೋಜನ್ 4 ಆಗುತ್ತೆ. ಹಾಗಾದ್ರೆ ನಾವು ಇಲ್ಲಿ 2 ಅನ್ನ ಬರಿಬೇಕಾಗುತ್ತೆ. ಇಲ್ಲಿ ನಾವು ಕೆಳಗಡೆ ಒಂದು ಇಕ್ವೇಶನ್ಸ್ ಬರಿಬೇಕು. ಏನಂದ್ರೆ ದ ಬ್ಯಾಲೆನ್ಸ್ಡ್ chemical equation ಅಂತ ಇದನ್ನು ಸ್ಟೇಟ್ಮೆಂಟ್ ಹಾಕ್ಬಿಟ್ಟು ಏನ್ ಬರಬೇಕು 2H2 plus O2 it forms 2H2O ಅಂತ ನಾವು ಬರಿಬೇಕಾಗುತ್ತೆ. ಇದು ನಿಮ್ದು ಆಕ್ಚುಯಲ್ ಆಗಿರ್ತಕ್ಕಂಥ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಇಷ್ಟು ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ಇದು ಇಷ್ಟು ಬರೆದ್ರೆ 1 ಮಾರ್ಕ್ಸ್. ಇದೇ ರೀತಿ ಎಷ್ಟು 3 ಕ್ವಶನ್ಸ್ ನಿಮ್ಗೆ ಕೇಳಿರ್ತಾನೆ ಎಕ್ಸಾಮ್ ಅಲ್ಲಿ. ಹೌದು 3 ಕ್ವಶನ್ಸ್ ಅನ್ನ ಕೇಳಿರ್ತಾನೆ. ಅದು ಎಷ್ಟನೇ ನಂಬರ್ ಕ್ವಶನ್ ಅಲ್ಲಿ ಇರುತ್ತೆ ನಿಮ್ದು ಎಕ್ಸಾಮ್ ಅಲ್ಲಿ ಅಂದ್ರೆ 22 or 23 or 24 ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ. 22 ಕ್ವಶನ್ ನಂಬರ್ ಇರ್ಬೋದು ಅಥವಾ 23 ಇರ್ಬೋದು ಅಥವಾ 24 ಇರ್ಬೋದು. ಅಂದ್ರೆ ಇದನ್ನ ಕೂಡ ನಿಮ್ಗೆ ಕ್ವಶನ್ ಏನು ನಿಮ್ ಬ್ಲೂ ಪ್ರಿಂಟ್ ಅನ್ನು ಅನಲೈಸಿಸ್ ಮಾಡೋ ಪ್ರಕಾರ ಇದು ನಿಮ್ ಬ್ಲೂ ಪ್ರಿಂಟ್ ಅನ್ನು ಕೂಡ ಅನಲೈಸಿಸ್ ಮಾಡಿದೀನಿ. ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಅಂದ್ರೆ ಯಾವ್ಯಾವ ಲೆಸನ್ ಇಂದ ಯಾವ ಕ್ವಶನ್ ನಂಬರ್ ಬರುತ್ತೆ ಅನ್ನೋದು ಕೂಡ ಅದನ್ನ ಅನಲೈಸಿಸ್ ಮಾಡಿದೀನಿ. ಅದರ ಪ್ರಕಾರ ನಿಮ್ಗೆ ಏನ್ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್. ಇಲ್ಲಿ ಸೆಕೆಂಡ್ ಒನ್ ಯಾವ್ದು ತಗೊಳ್ಳ ಅಂತಂದ್ರೆ ಈಕ್ವೇಶನ್ ಸೆಕೆಂಡ್ ಈಕ್ವೇಶನ್ ಯಾವುದು ಐರನ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ? ಐರನ್ ಸೆಕೆಂಡ್ ಒನ್ Fe plus water H2O it forms Fe3O4 plus hydrogen gas ಅನ್ನೋದನ್ನ ರಿಲೀಸ್ ಆಗುತ್ತೆ. ಇಲ್ಲಿ ನೋಡಿ ಪ್ರಾಡಕ್ಟ್ ರಿಯಾಕ್ಟೆಂಟ್ ನೋಡ್ಕೊಳ್ಳಿ, ಆಮೇಲೆ ಪ್ರಾಡಕ್ಟ್ ಕೂಡ ನೋಡ್ಕೊಳ್ಳಿ. ಆದರೆ ಇನ್ನೊಂದು ರಿಯಾಕ್ಟೆಂಟ್ ಸೈಡ್ LHS ಸೈಡ್ ಅಂತ ಅನ್ಕೊಳ್ಳೋಣ. LHS ಆಮೇಲೆ ಪ್ರಾಡಕ್ಟ್ ಸೈಡ್ RHS ಅಂತ ಅನ್ಕೊಳ್ಳೋಣ. ಅಥವಾ ಅದು ಬೇಡ ಅಂದ್ರೆ ರಿಯಾಕ್ಟೆಂಟ್ ಅಥವಾ ಪ್ರಾಡಕ್ಟ್ಸ್ ಅಂತ ಬರ್ಕೊಳ್ಳಿ. ಇನ್ನು ಇಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ ಅನ್ನ ಬರ್ಕೊಳ್ಳೋಣ. Fe ಇದೆ, ಎಷ್ಟಿದೆ 1 ಇದೆ. ಹೈಡ್ರೋಜನ್ ಎಷ್ಟಿದೆ 2 ಇದೆ. ಆಮೇಲೆ ಆಕ್ಸಿಜನ್ ಎಷ್ಟಿದೆ 1 ಇದೆ ಅಂತ ಅನ್ಕೊಳ್ಳೋಣ. ಆಕ್ಸಿಜನ್ 1 ಇದೆ. ಹಾಗಾದ್ರೆ ಇನ್ನು ಪ್ರಾಡಕ್ಟ್ ಸೈಡ್ ಅಲ್ಲಿ Fe ಎಷ್ಟಿದೆ 3 ಇದೆ. ಹೈಡ್ರೋಜನ್ ಎಷ್ಟಿದೆ? ಹೈಡ್ರೋಜನ್ 2 ಇದೆ. ಆಕ್ಸಿಜನ್ ಎಷ್ಟಿದೆ 4 ಇದೆ. ಆಕ್ಸಿಜನ್ 4 ಇದೆ. ಹಾಗಾದ್ರೆ ಇಲ್ಲಿ ನಮ್ಗೆ ಯಾವ್ದು ಬ್ಯಾಲೆನ್ಸ್ ಆಗಿದೆ ಅನ್ನೋದು ನೋಡ್ಕೋಬೇಕು. ಅಂದ್ರೆ ಹೈಡ್ರೋಜನ್ 2 ಬ್ಯಾಲೆನ್ಸ್ ಆಗಿದೆ. ಹೈಡ್ರೋಜನ್ 2 ಬ್ಯಾಲೆನ್ಸ್ ಆಗಿದೆ. ಐರನ್ ಬ್ಯಾಲೆನ್ಸ್ ಆಗಿಲ್ಲ, ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಗಿಲ್ಲ. ಹಾಗಾದ್ರೆ ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಏನ್ ಮಾಡ್ಬೇಕು? ಫಸ್ಟ್ ಪ್ರಾಡಕ್ಟ್ ಸೈಡ್ ನಾವು ನೋಡ್ಕೋಬೇಕು. ಪ್ರಾಡಕ್ಟ್ಸ್ ಅಲ್ಲಿ ಯಾವ್ಯಾವ ಕಂಟೆಂಟ್ ಎಷ್ಟೆಷ್ಟು ಮಲ್ಟಿಪ್ಲೈ ಆಗಿದೆ ನೋಡ್ಬೇಕು. ಹಾಗಾದ್ರೆ ಇಲ್ಲಿ ಆಕ್ಸಿಜನ್ ಎಷ್ಟಿದೆ 4 ಇದೆ. ಸಾರಿ, ಆಕ್ಸಿಜನ್ ಎಷ್ಟಿದೆ 4 ಇದೆ. ಹಾಗಾದ್ರೆ ಇಲ್ಲಿ ನಾವು ಎಷ್ಟು ಮಾಡ್ಬೇಕು? ಮಲ್ಟಿಪ್ಲೈ ಬೈ 4 ಮಾಡಿದ್ರೆ 4 ಆಯ್ತು ಅಂತ ಅನ್ಕೊಳ್ಳೋಣ.
ಇನ್ನು ನೆಕ್ಸ್ಟ್ ಐರನ್ ಎಷ್ಟಿದೆ 3 ಇದೆ, ಈ ಕಡೆ 1 ಇದೆ, ಹಾಗಾದ್ರೆ ಇಲ್ಲಿ 3 ಅನ್ನ ಮಲ್ಟಿಪ್ಲೈ ಮಾಡಬೇಕು. ಇನ್ನು ನಾವೇನಾದ್ರೂ ಈ ಆಕ್ಸಿಜನ್ ಅನ್ನ ಇಲ್ಲಿ 4 ಅಂತ ಮಲ್ಟಿಪ್ಲೈ ಮಾಡಿದ್ರೆ ಅನ್ಕೊಳ್ಳೋಣ, 4 ಅಂತ ಮಲ್ಟಿಪ್ಲೈ ಮಾಡಿದ್ರೆ ಹಾಗಾದ್ರೆ ಹೈಡ್ರೋಜನ್ ಎಷ್ಟಾಗತ್ತೆ, ಈ ಕಡೆ ಯಾವುದು ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟಾಗುತ್ತೆ 8 ಆಗುತ್ತೆ. ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ 8 ಆಗುತ್ತೆ. ಹಾಗಾದ್ರೆ ಇಲ್ಲಿ ಪ್ರಾಡಕ್ಟ್ ಸೈಡ್ ಎಷ್ಟು 2 ಆಗುತ್ತೆ. ಅದು 8 ಆಗ್ಬೇಕಾದ್ರೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, 4 ಅನ್ನ ಮಲ್ಟಿಪ್ಲೈ ಮಾಡಿದಾಗ 8 ಆಗುತ್ತೆ ಅಂತ ಹೇಳ್ತೀನಿ. ಹಾಗಾದ್ರೆ ಇನ್ನು ಕೊನೆಯದಾಗಿ ಒಂದು ಇಕ್ವೇಶನ್ ಅನ್ನ ಬರಿಬೇಕು, ಯಾವ್ದಾರ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅಂತ ಇದೊಂದು ಸ್ಟೇಟ್ಮೆಂಟ್ ಬರೆದ್ಬಿಟ್ಟು 3Fe plus 4H2O it forms Fe3O4 plus 4 hydrogen gas. ಇಷ್ಟೊಂದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ಸ್ ಇದೆ. ಸಿಂಪಲ್ ಆಗಿದೆ, ಈಸಿ ಆಗಿದೆ. ಅಂದ್ರೆ ನೀವು ಈಸಿಯಾಗಿ ಎಷ್ಟು 3 ಮಾರ್ಕ್ಸ್ ಅನ್ನ ತಗೋಬಹುದು ಇದರಿಂದ. ಎಷ್ಟು 3 ಕ್ವಶನ್ಸ್ ಅನ್ನ ಕೇಳಿರ್ತಾನೆ ನಿಮ್ಮ ಎಕ್ಸಾಮ್ ಅಲ್ಲಿ ಎಷ್ಟು 3 ಕ್ವಶನ್ಸ್ ಅನ್ನ ಕೇಳಿರ್ತಾನೆ. ಯಾವ್ದು ಈ ರೀತಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅನ್ನು ನಿಮ್ಗೆ ಎಕ್ಸಾಂಪಲ್ ಆಗಿ ಜಸ್ಟ್ 2 ತಗೊಂಡಿದ್ದೀನಿ. ನೆಕ್ಸ್ಟ್ ಬೇಕು ಅಂತಂದ್ರೆ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆನೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ಸ್ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. Yes, okay, next question, sixth question ಇದೆ ಕೆಮಿಕಲ್ ನೇಮ್ ಅಂಡ್ ಫಾರ್ಮುಲಾ ಆಫ್ ದಿ ಸಬ್ಸ್ಟೆನ್ಸಸ್ ಅಂತ ಇದೆ. ಕೆಮಿಕಲ್ ನೇಮ್ ಆಫ್ ಅಂಡ್ ಫಾರ್ಮುಲಾ ಆಫ್ ಸಬ್ಸ್ಟೆನ್ಸಸ್. ಕೆಮಿಕಲ್ ನೇಮ್ ಅಂಡ್ ಫಾರ್ಮುಲಾ of substances. ಹಾಗಾದ್ರೆ ನಾನು ಅಲ್ಲಿ ತಗೊಂಡಿದ್ದಾಗ ಬ್ಲೀಚಿಂಗ್ ಪೌಡರ್ ಅಂತ ತಗೊಂಡಿದ್ದೆ. ಫಸ್ಟ್ ಒನ್ ಬ್ಲೀಚಿಂಗ್ ಪೌಡರ್. ಇದ್ರ ಕೆಮಿಕಲ್ ನೇಮ್ ಏನಾಗುತ್ತೆ ಅಂದ್ರೆ ನಮ್ಗೆ ಕೆಮಿಕಲ್ ನೇಮ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಹಾಗಾದ್ರೆ ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಫಾರ್ಮುಲಾ CaOCl2 ಅಂತ ಹೇಳ್ತೀವಿ. CaOCl2 ಕ್ಯಾಲ್ಸಿಯಂ ಕ್ಲೋರೈಡ್ ಆರ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಬ್ಲೀಚಿಂಗ್ ಪೌಡರ್ ಏನಂತೀವಿ, ಅಥವಾ ನೀವು ಮನೇಲಿ ಯೂಸ್ ಮಾಡ್ತಿರಲ್ಲ ಯಾವುದು ಡಿಟರ್ಜೆಂಟ್ ಅಂತ ಇದಿಲ್ಲ, ಡಿಟರ್ಜೆಂಟ್ ಆದ್ರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ. ಆದ್ರೆ ಬ್ಲೀಚಿಂಗ್ ಪೌಡರ್ ಕೆಮಿಕಲ್ ನೇಮ್ ಏನು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಇನ್ನು ಸೆಕೆಂಡ್ ಒನ್ ಆದ್ರೆ ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತತಿ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸರ್ ನಮ್ಗೆ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳೋ ಸ್ಕೂಲಲ್ಲಿ ನಮ್ಮ ಟೀಚರ್ಸು ಅನ್ನೋದು ನಿಮ್ ಡೌಟ್ ಅಲ್ವಾ? ಹಾಗಾದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೂ ಒಂದೇನೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೂ ಒಂದೇ. ಸರಿ ಆಯ್ತಾ? ಅದರ ಇನ್ನೊಂದು ನೇಮ್ ಬರೀತೀನಿ, ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೂ
ಸೋಡಿಯಂ ಬೈಕಾರ್ಬನೇಟ್ ಅಂದ್ರೂ ಒಂದು. ಹಾಗಾದ್ರೆ ಇದ್ರ ಫಾರ್ಮುಲಾ ಏನಾಗುತ್ತೆ? ಫಾರ್ಮುಲಾ ಏನಾಗುತ್ತೆ? NaHCO3 NaHCO3 ಸೋಡಿಯಂ ಬೈಕಾರ್ಬನೇಟ್ ಆರ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಹೇಳ್ತೀವಿ. ಇನ್ನು ಥರ್ಡ್ ಒನ್ ಅಂದ್ರೆ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಈ ವಾಷಿಂಗ್ ಸೋಡಾದು ಏನಾಗುತ್ತೆ ಅಂತಂದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಕರಿತೀವಿ, ಅಥವಾ ಸೋಡಿಯಂ ಕಾರ್ಬೋನೇಟ್ ಆರ್ ಡೆಕಾಹೈಡ್ರೇಟ್ ಅಂತ ಹೇಳ್ತೀವಿ. ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್ ಅಂತ ಹೇಳ್ತೀವಿ. ಸರ್ ಇದೇನು ಸರ್ ಡೆಕಾಹೈಡ್ರೇಟ್? ಬಟ್ ಸರ್ ನಮ್ಗೆ ಸೋಡಿಯಂ ಕಾರ್ಬೋನೇಟ್ ಅಂತ ಅಷ್ಟೇ ಸ್ಕೂಲ್. ಸರ್ ಇದೇನು ಡೆಕಾಹೈಡ್ರೇಟ್ ಅಂತ ನೀವು ಹೊಸದಾಗಿ ಹೇಳ್ತಾ ಇದ್ದೀರಲ್ಲ ಅನ್ನೋದು ನಿಮ್ದು ಡೌಟ್ ಅಲ್ವಾ? ಹಾಗಾದ್ರೆ ಈ ಡೆಕಾಹೈಡ್ರೇಟ್ ಅಂತ ಹೇಳ್ತೀವಿ ನಾವು 10 ವಾಟರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೋಡಿಯಂ ಕಾರ್ಬೋನೇಟ್ ಜೊತೆ ಏನಿರುತ್ತೆ ಅದ್ರ ಜೊತೆಗೆ 10 ವಾಟರ್ ಮಾಲಿಕ್ಯೂಲ್ಗಳು ಇರುತ್ತೆ, ಅದಕ್ಕೋಸ್ಕರ ಡೆಕಾ ಅಂತ ಹೇಳ್ತೀವಿ. ಹಾಗಾದ್ರೆ ಫಾರ್ಮುಲಾ ಏನಾಗುತ್ತೆ ಅಂತಂದ್ರೆ ಫಾರ್ಮುಲಾ Na2CO3 dot 10H2O ಏನಂತೀವಿ? Na2CO3 10H2O ಅಂತ ಹೇಳ್ತೀವಿ. 10H2 ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಇದೆಯಾ? ಸೋಡಿಯಂ ಕಾರ್ಬೋನೇಟ್ ಎಷ್ಟು ಆಯ್ತಾ? ಇನ್ನು ಡೆಕಾಹೈಡ್ರೇಟ್ ಅಂದ್ರೆ 10H2. ಹೈಡ್ರೇಟ್ ಅಂದ್ರೆ ನಾವು ವಾಟರ್ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಹೈಡ್ರೇಟ್ಗೆ ಏನಂತ ಕರಿತೀವಿ? ವಾಟರ್ ಮಾಲಿಕ್ಯೂಲ್. ಹೈಡ್ರೇಟ್ is also known as water molecule. It is also known as water molecule ಅಂತ ಹೇಳ್ತೀವಿ ಯಾವುದು? ಹೈಡ್ರೇಟ್ಗೆ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಹಾಕಿ ದಯವಿಟ್ಟು. ಇನ್ನೊಂದು ಲಾಸ್ಟ್ ಒನ್ ಇದೆ, ಯಾವ್ದಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನೋಡಿ ವಿದ್ಯಾರ್ಥಿಗಳೇ, ಎಕ್ಸಾಮ್ ಹತ್ರ ಬರ್ತಾ ಇದೆ, ದಯವಿಟ್ಟು ಟೈಮ್ ವೇಸ್ಟ್ ಮಾಡ್ತಾ ಹೋಗ್ಬೇಡಿ. ಟೈಮ್ ವೇಸ್ಟ್ ಮಾಡೋದು ನಿಮಗೆ ಲಾಸ್ ಆಗುತ್ತೆ. ಇನ್ನೇನು ಕೆಲವೇ ದಿನ, 53 ಜನ ಮಾತ್ರ ಬಾಕಿ ಉಳಿದಿದ್ದ ಟೈಮ್ ನಿಮ್ಗೆ ಎಕ್ಸಾಮ್ಗೆ 53 or 52 ಡೇಸ್ ಇರ್ಬೋದು. ನಿಮ್ಮ ಸ್ಕೂಲಲ್ಲಿ ಕೂಡ ನಿಮ್ಮ ಟೀಚರ್ಸ್ ಕೂಡ ಹೇಳ್ತಾ ಇರ್ತಾರೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಅವ್ರ ಮಾತನ್ನ ಸ್ವಲ್ಪ ಸರಿಯಾಗಿ ಕೇಳಿದ್ರೆ ನಿಮಗೂ ಹೆಲ್ಪ್ ಆಗುತ್ತೆ ಅನ್ನೋದೊಂದು ಒಂದು ಸಜೆಷನ್ ಅಂತ ಹೇಳ್ತೀನಿ ಅಷ್ಟೇ. ಇನ್ನು ಫೋರ್ತ್ ಒನ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರ ಕೆಮಿಕಲ್ ನೇಮ್ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಅಂತ ಇದೆ. ಹಾಗಾದ್ರೆ ಈ ಹೆಮಿ ಹೈಡ್ರೇಟ್ ಅಂದ್ರೆ ಏನು ಸರ್? ಹೆಮಿ ಹೈಡ್ರೇಟ್ ಅಂದ್ರೆ ಆಲ್ರೆಡಿ ನಾನು ಇದರಿಂದ ಕೂಡ ಎಕ್ಸಾಂಪಲ್ ಹೈಡ್ರೇಟ್ ಅಂತ ಹೇಳಿದ್ರೆ ವಾಟರ್ ಮಾಲಿಕ್ಯೂಲ್ ಅಂದ್ರೆ ಅಲ್ಲಿ ಡೆಕಾ ತಗೊಂಡಿದ್ವಿ. ಡೆಕಾ ಮೀನ್ಸ್ 10 ಆಗೈತೆ. ಹೆಮಿ ಅಂದ್ರೆ ಹಾಫ್ ಅಂತ ಹೇಳ್ತೀವಿ, ಹಾಫ್ ವಾಟರ್ ಮಾಲಿಕ್ಯೂಲ್. ಹಾಗಾದ್ರೆ ಫಾರ್ಮುಲಾ
CaSO4 point half H2O half H2O. ಹಾಗಾದ್ರೆ ಇದಕ್ಕೆ ನಾವು ಇನ್ನೊಂದು ಏನಂತ ಕರಿತೀವಿ, ಜಿಪ್ಸಮ್ ಸಾಲ್ಟ್ ಅಂತ ಕೂಡ ನಾವು ಕರಿತೀವಿ. ಜಿಪ್ಸಮ್ ಸಾಲ್ಟ್ ಅಂದ್ರೆ ಜಿಪ್ಸಮ್ ಸಾಲ್ಟ್ ಅಂದ್ರೆ CaSO4.2H2O ಅಂತ ಹೇಳ್ತೀವಿ. ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಅಂತ ಇದೆ. ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಜಿಪ್ಸಮ್ ಸಾಲ್ಟ್. ಈ ಜಿಪ್ಸಮ್ ಸಾಲ್ಟ್ ನಾವು ಏನ್ ಹೇಳ್ತೀವಿ, ಹೀಟ್ ಮಾಡಿ ಎಷ್ಟು 373 ಕೆಲ್ವಿನ್ಗೆ 373 ಕೆಲ್ವಿನ್ಗೆ ಹೀಟ್ ಮಾಡಿದಾಗ ಏನಾಗುತ್ತೆ, ಇದರಲ್ಲಿ ಇರತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ 1/2 ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಎವಾಪರೇಷನ್ ಆಗಿ ಹೋಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ವಾಟರ್ ಎಷ್ಟು, ಹಾಫ್ ಮಾಲಿಕ್ಯೂಲ್ ಏನಿರುತ್ತೆ ಅದ್ರ ಜೊತೆಲೆ ಇರುತ್ತೆ. ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್ ಯಾವುದು, ಈ ಕ್ಯಾಲ್ಸಿಯಂ ಸಲ್ಫೇಟ್ ಜೊತೆ ಇರೋದ್ರಿಂದ ಅವಾಗ ಏನಾಗುತ್ತೆ ನಮ್ದು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್ ಅಂತ ಇರ್ತದೆ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿ ಹೈಡ್ರೇಟ್. ಇದನ್ನು ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಮನೇಲಿ ಡೆಕೋರೇಷನ್ ಯೂಸ್ ಮಾಡ್ಕೊಳ್ತೀವಿ. ಅಥವಾ ಮೂಳೆಗಳು ಮುರಿದಿರ್ತದಲ್ಲ, ಮೂಳೆಗಳು ಮುರಿದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನ್ ಮಾಡ್ತೀವಿ, ಈ ನಾವು ಪ್ಲಾಸ್ಟರ್ ಸರ್ಜರಿ ಮಾಡ್ಕೊಳ್ತೀವಲ್ಲ, ಮೂಳೆಗಳು ಮುರಿದಾಗ ಅಲ್ಲಿ ಕೂಡ ಈ ಯಾವುದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಅನ್ನೋದು. ಇದು ಯೂಸಸ್ ಕೂಡ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ 99% ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಇದೆ. ಇನ್ನು ಸೆವೆಂತ್ ಕ್ವಶನ್ ಅಂದ್ರೆ ಜಸ್ಟ್ ಇಟ್ ಶುಡ್ ಬಿ ಡೈಗ್ರಾಮ್ ಇದೆ. ಆ ಡೈಗ್ರಾಮ್ ಅನ್ನ ಯಾವ ಲೆಸನ್ ಇದಲ್ಲಿ ಬರುತ್ತೆ ಅಂತ ಮಾತ್ರ ಹೇಳ್ತೀನಿ, ಯಾಕಂದ್ರೆ ಡ್ರಾ ಮಾಡಕ್ ಆಗಲ್ಲ. ದಯವಿಟ್ಟು ಎಲ್ಲರೂ ಬೇಜಾರು ಮಾಡ್ಕೊಳ್ಬೇಡಿ, ಡ್ರಾ ಮಾಡಕ್ ಆಗಲ್ಲ ಅಂತ. ಸೆವೆಂತ್ ಕ್ವಶನ್ ಡೈಗ್ರಾಮ್. ಡೈಗ್ರಾಮ್ ಅಂದ್ರೆ ಆಕ್ಷನ್ ಆಫ್ ಸ್ಟೀಮ್ ಇನ್ ಮೆಟಲ್. ಆಕ್ಷನ್ ಆಫ್ ಸ್ಟೀಮ್ ಇನ್ ಮೆಟಲ್. ಇದು ನಿಮ್ಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೆಸನ್ ಅಲ್ಲಿ ಬರುತ್ತೆ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೆಸನ್ ಅಲ್ಲಿ ಈ ಡೈಗ್ರಾಮ್ ನಿಮ್ಗೆ ಬರುತ್ತೆ ಅಂತ ಹೇಳ್ತೀನಿ. ಅದರ ಜೊತೆಗೆ ಏನ್ ಮಾಡಬೇಕು, ಪಾರ್ಟ್ಸ್ ಅನ್ನು ಕೂಡ ಲೇಬಲ್ ಮಾಡಲೇಬೇಕು. ಪಾರ್ಟ್ಸ್ ಲೇಬಲ್. ಪಾರ್ಟ್ಸ್ ಅನ್ನು ಕೂಡ ಲೇಬಲ್ ಮಾಡಲೇಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೆಕ್ಸ್ಟ್ 8th ಕ್ವಶನ್, ಸ್ಟ್ರಕ್ಚರ್ ಆಫ್ ಗಿವನ್ ಮಾಲಿಕ್ಯೂಲ್. ಸ್ಟ್ರಕ್ಚರ್ ಆಫ್ ಗಿವನ್ ಮಾಲಿಕ್ಯೂಲ್. Structure of following molecule or compound. Compounds. Structure of following compounds. ಇದರಲ್ಲಿ ನಾನು ಯಾವ್ದು ತಗೊಂಡ್ರೆ ಸೈಕ್ಲೋಪೆಂಟೇನ್ ಅಂತ ತಗೊಂಡಿದ್ದೀನಿ. ಸೈಕ್ಲೋಪೆಂಟೇನ್. ಸೈಕ್ಲೋಪೆಂಟೇನ್. ಹಾಗಾದ್ರೆ ಈ ಸೈಕ್ಲೋಪೆಂಟೇನ್ ನಾವು ಯಾವ್ದು ಮಾಡ್ತೀವಿ, ಹಿಂಗ್ ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ANE ಅಂದ್ರೆ ಸಿಂಗಲ್ ಬಾಂಡ್ ಅಂತ ಹೇಳ್ತೀವಿ. ENE ಅಂದ್ರೆ ಡಬಲ್ ಬಾಂಡು. ಅಂಡ್ YNE ಅಂತಂದ್ರೆ ಅದು ಟ್ರಿಪಲ್ ಬಾಂಡ್ ಅಂತ ಹೇಳ್ತೀವಿ. ಟ್ರಿಪಲ್ ಬಾಂಡ್. ಹಾಗಾದ್ರೆ ಇಲ್ಲಿ ನಮ್ಗೆ ಒಂದು ಕಂಪೌಂಡ್ ನೇಮ್ ಕೊಟ್ಟಾಗ, ಒಂದು ಕಂಪೌಂಡ್ ನೇಮ್ ಅನ್ನ
ಈ ಕಂಪೌಂಡ್ ನೇಮ್ಗಳು ಕೊಟ್ಟಾಗ ನಮಗೆ ಕೊನೆಯ 3 ವರ್ಡ್ ಅನ್ನು ನೋಡ್ತಾ ಹೋಗ್ಬೇಕು ನಾವು. ಕೊನೆಯ 3 ವರ್ಡ್ ಅನ್ನು ನೋಡ್ಬೇಕು. ಎ ಎನ್ ಇದೆಯಾ, ಇ ಎನ್ ಇದೆಯಾ, ಅಥವಾ ವೈ ಎನ್ ಇದೆಯಾ, ಅಥವಾ ಯಾವ ಫಂಕ್ಷನ್ ಗ್ರೂಪ್ ಇದೆಯಾ ಅದ್ರ ಜೊತೆಗೆ ಅನ್ನೋದನ್ನ ನಾವು ನೋಡ್ಬೇಕು. ಇನ್ ನೆಕ್ಸ್ಟ್ ಅದಾದ್ಮೇಲೆ ಅದ್ರ ಹಿಂದ್ಗಡೆ ವರ್ಡ್ ಅನ್ನು ನೋಡ್ಬೇಕು. ಅದು ಅದ್ರ ಹಿಂದ್ಗಡೆ ವರ್ಡ್ ಅನ್ನು ನೋಡ್ಬೇಕು. ಅದು ಇಲ್ಲಿ ನಿಮ್ಗೆ ಮೀಥೇನ್, ಮೀತ್ ಅಂತ ಬರುತ್ತೆ. ಮೀತ್ ಅಂತಂದ್ರೆ ಒಂದು ಕಾರ್ಬನ್ ಕಾಂಪೌಂಡ್. ಈತ್ ಅಂದ್ರೆ 2 ಕಾರ್ಬನ್ ಕಾಂಪೌಂಡ್ ಅಂತ ಐತಿ. ಪ್ರೋಪ್ ಅಂದ್ರೆ 3 ಕಾರ್ಬನ್ ಕಾಂಪೌಂಡ್. ಬ್ಯೂಟ್ ಅಂದ್ರೆ 4 ಕಾರ್ಬನ್ ಕಾಂಪೌಂಡ್. ಪೆಂಟ್ ಅಂದ್ರೆ 5 ಕಾರ್ಬನ್ ಕಾಂಪೌಂಡ್. ಆಮೇಲೆ ಹೆಕ್ಸ್ ಅಂತಂದ್ರೆ 6 ಕಾರ್ಬನ್ ಕಾಂಪೌಂಡ್. ಅದು ನಿಮ್ಗೆ ಎಕ್ಸಾಮ್ಗೆ ಇಷ್ಟು ಸಾಕು, ಈ 6 ಕಲ್ತ್ಕೊಂಡ್ರೆ ಸಾಕು, ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗತ್ತೆ ಅಂತ ಹೇಳ್ತೀನಿ ನಾನು. ಹಾಗಾದ್ರೆ ಇಲ್ಲಿ ನಮ್ಗೆ ಕೊಟ್ಟಿರೋದು ಯಾವುದು ಅನ್ನೋದನ್ನ ನೋಡ್ಕೋಬೇಕು. ಪೆಂಟೇನ್ ಅಂದ್ರೆ ಪೆಂಟೇನ್ ಕೊಟ್ಟು ಅಂದ್ರೆ 5 ಕಾರ್ಬನ್ ಕಾಂಪೌಂಡ್ ಇರಲೇಬೇಕು. 5 ಕಾರ್ಬನ್ ಕಾಂಪೌಂಡ್ ಇರಲೇಬೇಕು. ಹಾಗಾದ್ರೆ ಈ 5 ಕಾರ್ಬನ್ ಕಾಂಪೌಂಡ್ ಅಲ್ಲಿ ಈ 5 ಕಾರ್ಬನ್ ಕಾಂಪೌಂಡ್ ಅಲ್ಲಿ ಅದು ಯಾವ ರೀತಿ ಇದೆ, ಸ್ಟ್ರೇಟ್ ಚೈನ್ ಇದೆಯಾ, ಅಥವಾ ಬ್ರಾಂಚ್ ಇದೆಯಾ, ಅಥವಾ ರಿಂಗ್ ಸ್ಟ್ರಕ್ಚರ್ ಇದೆಯಾ ಅನ್ನೋದನ್ನ ಕ್ಲಾರಿಫೈ ಮಾಡಬೇಕು. ಸ್ಟ್ರೇಟ್ ಚೈನ್ ಇದ್ರೆ ಡೈರೆಕ್ಟ್ ಆಗಿ ಜಸ್ಟ್ ಪೆಂಟೇನ್ ಅಂತ ಕೊಡ್ತಾನೆ. ಜಸ್ಟ್ ಬ್ರಾಂಚ್ ಇದ್ರೆ ಐಸೋಪೆಂಟೇನ್ ಅಂತ ಕೊಡ್ತಾನೆ. ಆದ್ರೆ ರಿಂಗ್ ಸ್ಟ್ರಕ್ಚರ್ ಇದ್ರೆ ಸೈಕ್ಲೋಪೆಂಟೇನ್ ಅಂತ ಕೊಡ್ತಾನೆ. ಹಾಗಾದ್ರೆ ಇಲ್ಲಿ ನಾವು ಅದನ್ನ ಯಾವ ರೀತಿ ಬರಿಬೇಕು, ಯಾವುದು ಈ ಸೈಕ್ಲೋಪೆಂಟೇನ್ ನಾವು ಯಾವ ರೀತಿ ಬರಿಬೇಕಂತ ನೋಡ್ಕೊಳ್ಳಿ. 5 ಕಾರ್ಬನ್ ಅನ್ನು ಬರಿಬೇಕಾಗತ್ತೆ. 1 ಕಾರ್ಬನ್, 2 ಕಾರ್ಬನ್, 3, 4, ಆಮೇಲೆ 5 ಕಾರ್ಬನ್ ಆಯ್ತು ಅಂತ ಅನ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಕಾರ್ಬನ್ಗೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ 4 ಬಾಂಡ್ ಇರುತ್ತೆ. ಇಟ್ ಶುಡ್ ಬಿ ಆಸ್ 4 ಬಾಂಡ್ ಅಂಡ್ ಆಲ್ಸೋ ಇಟ್ ಇಸ್ ಕಾಲ್ಡ್ ಟೆಟ್ರಾ ವೇಲೆನ್ಸ್. ಕಂಪಲ್ಸರಿ 4 ಬಾಂಡ್ ಇರುತ್ತೆ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಇಲ್ಲಿ 1 ಬಾಂಡ್ ಆಯ್ತು, 2, 3 ಈ ರೀತಿ ನಾವು ಬಾಂಡ್ ಅನ್ನು ತೋರಿಸ್ತೀವಿ. ಇದು ಸೈಕ್ಲೋಪೆಂಟೇನ್ ಸ್ಟ್ರಕ್ಚರ್ ಆಯ್ತು. ಹಾಗಾದ್ರೆ ಇನ್ನು ಕಾರ್ಬನ್ಗೆ ನಾವು 4 ಬಾಂಡ್ ತೋರಿಸ್ಬೇಕಲ್ವಾ. 4 ಬಾಂಡ್ ಅಂದ್ರೆ ಇಲ್ಲಿ ನೋಡಿ, ಈ ಕಾರ್ಬನ್ಗೆ ಇಲ್ಲೊಂದು ಬಾಂಡ್, ಇಲ್ಲೊಂದು ಬಾಂಡ್, 1, 2 ಆಯ್ತಾ. ಇದು 3, ಇದು 4. ಅಂದ್ರೆ ಇಲ್ಲಿ ನಾವು ಹೈಡ್ರೋಜನ್ ಅನ್ನ ತೋರಿಸ್ಬೇಕಾಗತ್ತೆ. ಇನ್ ನೆಕ್ಸ್ಟ್ ಈ ಕಾರ್ಬನ್ದು ಸೆಕೆಂಡ್ ಕಾರ್ಬನ್ಗೆ ಇಲ್ಲೊಂದಿದೆ, ಈ ಬಾಂಡ್ ಇದೆ. ಹಾಗಾದ್ರೆ ಸೊ ಈ ಬಾಂಡ್ ಈ ಕಾರ್ಬನ್ ಅಷ್ಟೇ ಲಿಂಕ್ ಇರಲ್ಲ, ಈ ಬಾಂಡ್ ಈ ಕಾರ್ಬನ್ ಕೂಡ ಲಿಂಕ್ ಇರುತ್ತೆ ಅಂತ ಹೇಳ್ತೀನಿ ನಾನು. ಹಾಗಾದ್ರೆ 1, 2, 3, 4 ಹೈಡ್ರೋಜನ್ ಹೈಡ್ರೋಜನ್. ಇನ್ನು ಈ ಕಾರ್ಬನ್ಗೆ 1, 2 ಇದೆ, 3, 4 ಹೈಡ್ರೋಜನ್ ಅಂಡ್ ಹೈಡ್ರೋಜನ್. ಈ ಕಾರ್ಬನ್ಗೆ 1, 2 ಇದೆ, 3, 4 ಹೈಡ್ರೋಜನ್ ಹೈಡ್ರೋಜನ್. ಅಂದ್ರೆ ಈ ಕಾರ್ಬನ್ಗೆ 1, 2, 3, 4 ಹೈಡ್ರೋಜನ್ ಹೈಡ್ರೋಜನ್. ಇದು ನಿಮ್ದು ಸೈಕ್ಲೋಪೆಂಟೇನ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೈಕ್ಲೋಪೆಂಟೇನ್ ಸ್ಟ್ರಕ್ಚರ್ ಈ ರೀತಿ ನೀವು ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಫಿಕ್ಸ್ ಅಂತ ಹೇಳ್ತೀನಿ. ಅಂದ್ರೆ ಈ ಸ್ಟ್ರಕ್ಚರ್ ಬರೆಯೋದು ನಿಮ್ಗೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರುತ್ತೆ. 1 ಅಥವಾ 2 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಇನ್ನೆಷ್ಟು ಸೆಕೆಂಡ್ ಒನ್ ಆದ್ರೆ ಪ್ರೊಪೆನಾಲ್. ಸೆಕೆಂಡ್ ಒನ್ ಯಾವ್ದಂದ್ರೆ ಪ್ರೊಪೆನಾಲ್ ಅಂತ ಹೇಳ್ತೀವಿ. ಪ್ರೊಪೆನಾಲ್ ಇಲ್ಲಿ ನೋಡಿ ಫಂಕ್ಷನಲ್ ಗ್ರೂಪ್ ಬಂದಿದೆ. ಫಂಕ್ಷನಲ್ ಗ್ರೂಪ್ ಯಾವ್ದಂದ್ರೆ OH ಅಂತಕ್ಕಂಥ ಫಂಕ್ಷನಲ್ ಗ್ರೂಪ್ ಇದೆ. ಎಂಡ್ ಕೊನೆ ವರ್ಡ್ ಯಾವ್ದಿರುತ್ತೆ, OL ಇರುತ್ತೆ. ಆಮೇಲೆ CHO ಅಂದ್ರೆ ಅಲ್ಡಿಹೈಡ್ ಅಂತ ಹೇಳ್ತೀವಿ. ಅಲ್ಡಿಹೈಡ್ ಇದ್ದಾಗ AL ಇರುತ್ತೆ. ಆಮೇಲೆ ಇನ್ನು ಕೀಟೋನ್ ಗ್ರೂಪ್ C+O ಇದ್ದಾಗ ONE1 ಅಂತ ಇರುತ್ತೆ. ಆಮೇಲೆ ಕಾರ್ಬಾಕ್ಸಿಲಿಕ್ ಆಸಿಡ್ COOH ಇದ್ದಾಗ ಓಯಿಕ್ ಆಸಿಡ್ ಅಂತ ಇರುತ್ತೆ. ಓಯಿಕ್ ಆಸಿಡ್ ಅಂತಕ್ಕಂಥ ಇದು ಫಂಕ್ಷನಲ್ ಗ್ರೂಪ್ ನಮ್ದು ಮೇನ್ ಆಗಿದೆ. ಆದ್ರೆ ಇಲ್ಲಿ ನಮ್ಗೆ OL ಅಂತಿದ್ದು ಆಲ್ಕೋಹಾಲಿಕ್ ಫಂಕ್ಷನ್ ಗ್ರೂಪ್ ಅಂತ ಹೇಳ್ತೀವಿ. ಆಲ್ಕೋಹಾಲಿಕ್ ಫಂಕ್ಷನ್. ಪ್ರೊಪೆನಾಲ್ ಅಂದ್ರೆ ಎಷ್ಟು, ನಮ್ಗೆ ಪ್ರೋಪೇನ್ ಅಂದ್ರೆ 3 ಕಾರ್ಬನ್ ಅಂತ ಹೇಳ್ತೀವಿ. ಪ್ರೋಪೇನ್ ಶುಡ್ ಬೇಸ್ 3 ಕಾರ್ಬನ್. ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡಬೇಕು, 3 ಕಾರ್ಬನ್ ನ ಸ್ಟ್ರೇಟ್ ಚೈನ್ ಅಲ್ಲಿ ಬರ್ಕೋಬೇಕು. 1, 2,
3 3 ಕಾರ್ಬನ್ ಆಯ್ತಾ. ಇನ್ನು ಈ 3 ಕಾರ್ಬನ್ ಆದಾಗ ನಾವು ಇನ್ನು ಏನ್ ಮಾಡ್ಬೇಕಂದ್ರೆ ಇನ್ನು ಆಕ್ಸಿಜನ್ ಮಾಲಿಕ್ಯೂಲ್ ಅಂದ್ರೆ OH ಅಂದ್ರೆ ಪ್ರೊಪೆನಾಲ್ ನಾಲ್ ಅಂತ ಇದೆಯಲ್ಲ NOOL ಇದೆಯಲ್ಲ ಆ OL ನಮ್ಗೆ ಏನ್ ಬರ್ತಿಲ್ಲ OH ಫಂಕ್ಷನ್ ಬರ್ತಂದ್ರೆ ಆಲ್ಕೋಹಾಲಿಕ್ ಫಂಕ್ಷನ್ ಹೋದ್ರೆ ಈ ಆಲ್ಕೋಹಾಲಿಕ್ ಫಂಕ್ಷನ್ ಎಲ್ಲಿ ನಾವು ಅಟ್ಯಾಕ್ ಮಾಡಬೇಕು ಅಥವಾ ಎಲ್ಲಿ ಅಟ್ಯಾಚ್ ಮಾಡ್ಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಇರ್ಬೋದಲ್ವಾ. ನೀವು ಈ OH ಗ್ರೂಪ್ ಅನ್ನ ಯಾವ್ದಾದ್ರು ಕಾರ್ಬನ್ ಅಟ್ಯಾಕ್ ಮಾಡಬಹುದು, ಎನಿ ಕಾರ್ಬನ್, ಈ ಫಸ್ಟ್ ಕಾರ್ಬನ್ ಅಥವಾ ಸೆಕೆಂಡ್ ಕಾರ್ಬನ್ ಥರ್ಡ್ ಕಾರ್ಬನ್ ಅಥವಾ ಅಕಸ್ಮಾತ್ ಎಕ್ಸಾಮ್ ಅಲ್ಲಿ 2 ಪ್ರೊಪೆನಾಲ್ ಅಂತ ಕೊಟ್ಟಿದ್ರೆ 2 ಪ್ರೊಪೆನಾಲ್ ಅಂತ ಕೊಟ್ಟಿದ್ರೆ ಅವಾಗ ನೀವೇನ್ ಮಾಡ್ಬೇಕು ಪರ್ಟಿಕ್ಯುಲರ್ ಆಗಿ ಎರಡನೇ ಸೆಕೆಂಡ್ ಕಾರ್ಬನ್ಗೆ ಏನ್ ಮಾಡ್ಬೇಕು ಇಲ್ಲಿ OH ನ ನೀವು ಅಟ್ಯಾಕ್ ಮಾಡ್ಬೇಕಾಗುತ್ತೆ. ಸೆಕೆಂಡ್ ಕಾರ್ಬನ್ OH ಅನ್ನ ಅಟ್ಯಾಕ್ ಮಾಡ್ಬೇಕಾಗತ್ತೆ. ಇದು ನಿಮ್ಗೆ ಕ್ಲಾರಿಟಿ ಆಗಿರ್ಲಿ. ಅಂದ್ರೆ 2 ಕಾರ್ಬನ್ ಅಂತ ಕೊಟ್ಟಿದ್ರೆ ಇಲ್ಲಿ ನಮ್ಗೆ ಯಾವುದೇ ರೀತಿಯ ನಂಬರ್ ಕೊಟ್ಟಿಲ್ಲ, ಅದಕ್ಕೋಸ್ಕರ ಏನಾಗುತ್ತೆ ನೇರವಾಗಿ ಯಾವುದಾದ್ರೂ ಕಾರ್ಬನ್ ನೀವು ಅಟ್ಯಾಕ್ ಅನ್ನ ಮಾಡ್ಕೋಬಹುದು. ಹಾಗಾದ್ರೆ ನಾನು ಏನ್ ಮಾಡ್ಕೊಳ್ತೀನಿ ಥರ್ಡ್ ಕಾರ್ಬನ್ಗೆ ಈ OH ಗ್ರೂಪ್ ಅನ್ನ ಏನ್ ಮಾಡ್ಕೊಳ್ತೀನಿ ಅಟ್ಯಾಕ್ ಮಾಡ್ಕೊಳ್ತೀನಿ, OH ಅಂತ ಹೇಳ್ತೀವಿ. ಹಾಗೆ ನಾನು ಆಲ್ರೆಡಿ ಹೇಳಿದ್ರೆ ಕಾರ್ಬನ್ಗೆ 4 ಬಾಂಡ್ ಅಂತ ಐತಿ, ಆ ಕಾರ್ಬನ್ಗೆ 4 ಬಾಂಡ್ ಹಾಗಾದ್ರೆ 1 2 ಆಯ್ತು, 3 4. ಇನ್ನು ನೆಕ್ಸ್ಟ್ ಈ ಕಾರ್ಬನ್ಗೆ 1 2 ಇದೆ, ಇದು 3 ಇದು 4. ಇನ್ನು ನೆಕ್ಸ್ಟ್ ಈ ಕಾರ್ಬನ್ಗೆ 1 ಇದೆ, ಇನ್ನು ನಾವು 3 ಕಾರ್ಬನ್ ಅಥವಾ 3 ಬಾಂಡ್ ಅನ್ನ ಏನ್ ಮಾಡ್ಬೇಕು ಅಟ್ಯಾಚ್ ಮಾಡ್ಬೇಕಾಗುತ್ತೆ, 1 2 3. ಹಾಗಾದ್ರೆ ಇಲ್ಲೂ ಒಂದು ಹೈಡ್ರೋಜನ್ 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 ಇದು ನಿಮ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಆಯ್ತು. ಸ್ಟ್ರಕ್ಚರಲ್ ಫಾರ್ಮುಲಾ ಇದರಿಂದ ನೇಮ್ ಆಯ್ತು. ಇನ್ನು ಇನ್ನೊಂದು ಕೇಳ್ತಾನೆ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕೇಳ್ತಾನೆ. ಈ ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗ್ ಬರೀದೆ ಅಂದ್ರೆ CH3 CH2 CH2 OH ಅಂತ ಹೇಳ್ತೀವಿ ನಾವು. ಇದು ನಿಮ್ದು ಮಾಲಿಕ್ಯುಲರ್ ಫಾರ್ಮುಲಾ, ಇದು ಸ್ಟ್ರಕ್ಚರಲ್ ಫಾರ್ಮುಲಾ, ಇದು ನೇಮ್ ಅಂತ ಐತಿ. CH3 CH2 CH2 OH. ಸರ್ ಹಾಗಾದ್ರೆ ಇಲ್ಲಿ CH2 ಅಂತ ಏನಕ್ಕೋಸ್ಕರ ಬಂದ್ರೆ ಈ ಹೈಡ್ರೋಜನ್ ಇದೆಯಲ್ಲ, ಈ ಹೈಡ್ರೋಜನ್ ಏನ್ ಮಾಡುತ್ತೆ ನಮಗೆ ಈ 2 ಬಾಂಡ್ ನಮ್ಗೆ ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತೀನಿ. ಇದು ನಿಮ್ದು ಎಷ್ಟು ಸೆಕೆಂಡ್ ಪ್ರೊಪೆನಾಲ್ ಅಂತ ಹೇಳ್ತೀವಿ. ಇನ್ನು ಥರ್ಡ್ ಒನ್ ಅದ ಬೆನ್ಝೀನ್ ಆರ್ ಸೈಕ್ಲೋಹೆಕ್ಸೀನ್ ಅಂತ ಹೇಳ್ತೀವಿ. ಬೆನ್ಝೀನ್ ಆರ್ ಸೈಕ್ಲೋಹೆಕ್ಸೀನ್. ಥರ್ಡ್ ಒನ್ ಬೆನ್ಝೀನ್ ಆರ್ ಸೈಕ್ಲೋಹೆಕ್ಸೀನ್. ಸೈಕ್ಲೋಹೆಕ್ಸೀನ್ ನಾನು ಆವಾಗಲೇ ಹೇಳ್ದಂಗೆ ಏನಂತ ಸೈಕ್ಲೋಹೆಕ್ಸೀನ್ ಅಂತ ಹೇಳಿದ್ವಿ, ಅಂದ್ರೆ ಬೆನ್ಝೀನ್. ಹಾಗಾದ್ರೆ ಇಲ್ಲಿ ನಮಗೆ ಕೊನೆಯ 3 ವರ್ಡ್ ಯಾವುದು ENE ಇದೆ. ENE ಅಂದ್ರೆ ನಮ್ಗೆ ಏನ್ ಬರ್ತಿಲ್ಲ ಡಬಲ್ ಬಾಂಡ್ ಅಂತ ಹೇಳ್ತೀವಿ. ENE ಅಂದ್ರೆ ಡಬಲ್ ಬಾಂಡ್. ಸರ್ ಹಾಗಾದ್ರೆ ಯಾವ ಕಾರ್ಬನ್ ಡಬಲ್ ಬಾಂಡ್ ಹಾಕಬೇಕು ಬೆನ್ಝೀನ್ಗೆ ಅನ್ನೋದು ನಿಮ್ದು ಡೌಟ್ ಅಲ್ವಾ. ಹಾಗಾದ್ರೆ ಇಲ್ಲಿ ನಾನು ಕ್ಲಾರಿಟಿ ಮಾಡ್ತೀನಿ ನೋಡ್ಕೊಳ್ಳಿ. ಅಂದ್ರೆ ಎಷ್ಟಿರ್ಬೇಕು 6 ಕಾರ್ಬನ್ ಇರಬೇಕು, 6 ಕಾರ್ಬನ್ ಮತ್ತು 12 ಹೈಡ್ರೋಜನ್ ಇರಬೇಕು. ಎಷ್ಟು 6 ಕಾರ್ಬನ್ ಆಮೇಲೆ 12 ಹೈಡ್ರೋಜನ್ ಇದು ಬೆನ್ಝೀನ್ಗೆ. ಹಾಗಾದ್ರೆ ಇಲ್ಲಿ ನಾವು ಇದನ್ನ ಸೈಕಲ್ ಸ್ಟ್ರಕ್ಚರ್ ಬರಿಬೇಕಾಗುತ್ತೆ. ಸೈಕಲ್ ಸ್ಟ್ರಕ್ಚರ್ ಬರಿಬೇಕಾದ್ರೆ 1 ಕಾರ್ಬನ್ 2 3 4 5 6 ಅಂತ ಹೇಳ್ತೀವಿ. ಹಾಗಾದ್ರೆ ಫಸ್ಟ್ ನಾನು ಏನ್ ಮಾಡ್ಕೊಳ್ತೀನಿ ಸಿಂಗಲ್ ಬಾಂಡ್ ಅನ್ನ ರೆಡಿ ಮಾಡ್ಕೊಳ್ತೀನಿ. 1 2 3 4 5 6 ಆಯ್ತಾ. ಇನ್ನು ಡಬಲ್ ಬಾಂಡ್ ನೋಡ್ತಾ ಹೋಗ್ಬೇಕು. ಇಲ್ಲಿ ಒಂದು ಡಬಲ್ ಬಾಂಡ್ ಕೊಟ್ವಿ, ಯಾವುದು ಒಂದು ಡಬಲ್ ಬಾಂಡ್ ಅನ್ನ ಕೊಟ್ಟಿದೀವಿ ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಇದು 1 2 3 ಆಯ್ತು, 3 ಬಾಂಡ್ ಆಯ್ತು. ಇನ್ನೊಂದು ನೆಕ್ಸ್ಟ್ 1 ಹೈಡ್ರೋಜನ್ ಆಯ್ತು, ಅಂದ್ರೆ ಈ ಕಾರ್ಬನ್ ಆಯ್ತು ಸ್ಟೇಬಲ್ ಆಯ್ತು. ಇನ್ನು ನೆಕ್ಸ್ಟ್ ಈ ಕಾರ್ಬನ್ಗೆ ಸಾರಿ ಇಲ್ಲಿ C6H6 ಆಗುತ್ತೆ, C12H6 ಅಲ್ವಾ. ಇಲ್ಲಿ ನೋಡಿ ಈ ಕಾರ್ಬನ್ ಎಷ್ಟು 1 2 3 ಇಲ್ಲೊಂದು ಹೈಡ್ರೋಜನ್, ನೆಕ್ಸ್ಟ್ 1 2
1 2 ಅಷ್ಟೇ ಇದೆ. ಹಾಗಾದ್ರೆ ಇಲ್ಲೊಂದು ಡಬಲ್ ಬಾಂಡ್ ಅನ್ನು ಹಾಕ್ತೀನಿ ನಾನು. ಸರ್ ಏನಕ್ಕೆ ಇಲ್ಲಿ ಹಾಕ್ಲಿಲ್ಲ ನಿಮ್ ಕ್ವಶನ್ ಡೌಟ್. ಏನಕ್ಕೆ ಇಲ್ಲಿ ಹಾಕ್ಲಿಲ್ಲ ಅಂದ್ರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಆಗುತ್ತೆ 2 ಆಗುತ್ತೆ, 2 4 ಕಂಬೈಂಡ್ ಆಯ್ತು, ಓಕೆ ಒಪ್ಕೊಳ್ತೀನಿ. ಬಟ್ ಇಲ್ಲಿ ಏನಾಗುತ್ತೆ ನಮ್ಗೆ ಈ ಸೈಕಲ್ ಸ್ಟ್ರಕ್ಚರ್ ಬರಿಬೇಕಾದ್ರೆ ನಮ್ಗೆ ಏನ್ ಬೇಕು, ಒಂದು ಕಾರ್ಬನ್ಗೆ ಯಾವತ್ತು ಒಂದೇ ಡಬಲ್ ಬಾಂಡ್ ಇರುತ್ತೆ, 2 ಡಬಲ್ ಬಾಂಡ್ ಇರಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಡಬಲ್ ಬಾಂಡ್ ಅನ್ನು ಹಾಕೊಳ್ತೀನಿ. 1 2 3 ಇದು 4. ನೆಕ್ಸ್ಟ್ 1 2 3 ಇದು 4. 1 ಇಲ್ಲಿ ಡಬಲ್ ಬಾಂಡ್ ಹಾಕೋತೀನಿ ಅಂದ್ರೆ 1 2 3 ಇದು 4. 1 2 3 ಇದು 4. ಇದು ನಿಮ್ದು ಸೈಕ್ಲೋ ಹೆಕ್ಸೀನ್ ಸ್ಟ್ರಕ್ಚರ್ ಅಂತ ಅಂದ್ರೆ ಡಬಲ್ ಬಾಂಡ್ ಇದೆಯಲ್ಲ ನೋಡ್ಕೊಳ್ಳಿ. ಇಲ್ಲೊಂದು ಡಬಲ್ ಬಾಂಡ್ ಇದೆ, ಇಲ್ಲೊಂದು ಡಬಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಇದೆ ಅಂದ್ರೆ ಬೆನ್ಝೀನ್ಗೆ. ಈ ಬೆನ್ಝೀನ್ ಸ್ಟ್ರಕ್ಚರ್ ನಾವು ಆಕ್ಚುಲಿ ಯಾವ ರೀತಿ ಬರಿತೀವಿ ಅಂದ್ರೆ ಈ ರೀತಿ ಹಿಂಗ್ ಬರಿತೀವಿ ನಾವು. ಇದು ನಿಮ್ದು ಬೆನ್ಝೀನ್ದು ಆಕ್ಚುಯಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅಂದ್ರೆ ಏನಾಗುತ್ತೆ, ಈ ಎಡ್ಜ್ ಇದೆಯಲ್ಲ, ಈ ಎಡ್ಜ್ ಅಲ್ಲಿ ಏನಾಗುತ್ತೆ ಕಾರ್ಬನ್ ಇರುತ್ತೆ ಅಂತ ಹೇಳ್ತೀವಿ. ಪ್ರತಿಯೊಂದು ಎಡ್ಜ್ ಅಲ್ಲಿ ಕಾರ್ಬನ್ ಇರುತ್ತೆ. ಈ ಬಾಂಡ್ ಇದೆಯಲ್ಲ, ಈ ಬಾಂಡ್ ನಮ್ಗೆ ಹೈಡ್ರೋಜನ್ ನಮ್ಗೆ ತೋರಿಸುತ್ತೆ ಅಂತ ಹೇಳ್ತೀವಿ ನಾವು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇನ್ನು ಸಾಕಷ್ಟು ಕ್ವಶನ್ಸ್ಗಳಿದೆ, ನೋಡ್ತಾ ಹೋಗೋಣ, ಮುಂದೆ ಹೋಗೋಣ ಬನ್ನಿ. ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಅಥವಾ ಏನೋ ಅರ್ಥ ಆಗ್ಲಿಲ್ಲ ಅಂತಾರೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನು ಕೂಡ ಕಮೆಂಟ್ ಹಾಕಿ. ಯಾವ ಕಾನ್ಸೆಪ್ಟ್ ಅರ್ಥ ಆಗಲ್ವಾ ಆ ಕಾನ್ಸೆಪ್ಟ್ ಅನ್ನ ಕಮೆಂಟ್ ಅಲ್ಲಿ ಆ ಕಾನ್ಸೆಪ್ಟ್ ನೇಮ್ ಹಾಕ್ಬಿಟ್ಟು ಹಾಕಿ ಅಂತ ಹೇಳ್ತೀನಿ ಅಷ್ಟು ನಾನು. ಓಕೆ, ನೆಕ್ಸ್ಟ್ 9th ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ಸಲ 99% ಪ್ರಿಪರೇಟರಿ ಕೇಳ್ತಕ್ಕಂಥ ಕ್ವಶನ್ ಇದು. ಲಾಸ್ಟ್ ಕ್ವಶನ್ ಪ್ರಿಪರೇಟರಿ ಕ್ವಶನ್ ಬರಲಿ ಕೇಳಬೇಕಾಗಿತ್ತು, ಅವನು ಕೇಳಿಲ್ಲ. ಈ ಸಲ ಅಂತೂ ಫಿಕ್ಸ್ ಕ್ವಶನ್ ನಿಮಗೆ ಈ ಕ್ವಶನ್ ಅನ್ನ ಕೇಳ್ತಾನೆ ಅನ್ನೋದು ನಂದು ಕ್ಲಾರಿಟಿ ಅಂತ ಹೇಳ್ತೇನೆ ಅಷ್ಟು ನಾನು. ಯಾವ ಕ್ವಶನ್ ಅದು, ಯಾವ ಗೆಸ್ ಮಾಡ್ತೀರಾ ನೋಡೋಣ. ನೈನ್ತ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾವ್ದನ್ನ, ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಡಿಫರೆನ್ಸ್ ಬಿಟ್ವೀನ್ saturated and unsaturated hydrocarbons. ಈ ಕ್ವಶನ್ ಏನಂದ್ರೆ ನಿಮ್ಗೆ 99% ಕೇಳ್ತಕ್ಕಂಥ ಇದು ಕ್ವಶನ್ ಅಂತ ಹೇಳ್ತೀನಿ ನಾನು. ಏನಕ್ಕೋಸ್ಕರ 99 ಅಂತಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಕಾರ್ಬೋಹೈಡ್ರೇಟ್ಸ್ ಕಾಂಪೌಂಡ್ಸ್ ಅಲ್ಲಿ. ಯಾಕಂದ್ರೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇದೆ, ಆಮೇಲೆ ನಿಮ್ಮ ಮಾಡೆಲ್ ಕ್ವಶನ್ ಬರಲಿ, 3 ಮಾಡೆಲ್ ಕ್ವಶನ್ ಬರಲಿ ಕೂಡ ಈ ಕ್ವಶನ್ ಇದೆ ಸ್ಯಾಚುರೇಟೆಡ್ ಕಾರ್ಬನ್ಸ್. ಆಮೇಲೆ ಇನ್ನು ಲಾಸ್ಟ್ 5 years ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿ ನೋಡಿ, ಅಲ್ಲಿ ಕೂಡ ಈ ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕ್ವಶನ್ ಇದೆ ಅಂತ ನಾನು ಹೇಳ್ತೀನಿ. ಇನ್ನು ಹಾಗಾದ್ರೆ ಇಲ್ಲಿ ನಾವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ನಿಮ್ಮ ಸ್ಕೂಲಲ್ಲಿ ಕೂಡ ಹೇಳಿದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾದ್ರೆ ಏನಂತ ಹೇಳ್ಬೋದು, ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಸಿಂಗಲ್ ಬಾಂಡ್ ಕಂಪೌಂಡ್ಸ್ ಅಂತ ಹೇಳ್ತಾರೆ. ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಸಿಂಗಲ್ ಬಾಂಡ್ ಕಂಪೌಂಡ್. ಏನು ಅನ್ಸ್ಯಾಚುರೇಟೆಡ್ ಅಂದ್ರೆ ಇಟ್ ಇಸ್ ಅ ಡಬಲ್ ಆರ್ ಟ್ರಿಪಲ್ ಬಾಂಡ್ ಅಂತ ಹೇಳಿರ್ತಾರೆ. ಓಕೆ, ನಾನು ಅದಕ್ಕೆ ನಾನು ಅಗ್ರಿ ಮಾಡಿದೆ. ಯಾಕಂದ್ರೆ ನಾನು ಕೂಡ ಇದೇ ಕ್ವಶನ್ ಇದನ್ನೇ ಆನ್ಸರ್ ನಾನು ಅವ್ರಿಗೆ ನಮ್ಮ ಸ್ಕೂಲಲ್ಲಿ ಕೂಡ ಇದನ್ನೇ ಹೇಳಿರ್ತೀನಿ. ಆದರೆ ಇನ್ನು ಹಲವಾರು ರೀತಿ ಇರ್ತಕ್ಕಂಥ ಡಿಫ್ರೆನ್ಸಸ್ಗಳಿದೆ. ಹಾಗಾದ್ರೆ ಇಲ್ಲಿ ನಾನು ಫಸ್ಟ್ ಒನ್ ಸ್ಯಾಚುರೇಟೆಡ್ ತಗೊಳ್ತೀನಿ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್
ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಹಾಗಾದ್ರೆ ಈ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನಂತಿದ್ವಿ? ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಕಂಟೈನಿಂಗ್ ಓನ್ಲಿ ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಯಾವ್ದ್ರೆ? ಕಾರ್ಬನ್ ಕಾರ್ಬನ್ ಅಂದ್ರೆ ಇನ್ ಬಿಟ್ವೀನ್ ಕಾರ್ಬನ್ ಕಾರ್ಬನ್ ನಡುವೆ ಇರತಕ್ಕಂತ ಬಾಂಡ್ ಏನಿರ್ತದೋ ಸಿಂಗಲ್ ಬಾಂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೈಟ್ರೋಜನ್ ಆಮೇಲೆ ಆಕ್ಸಿಜನ್ ಅಂತ ಕೊಟ್ರೆ ಇದು ಸ್ಯಾಚುರೇಟೆಡ್ ಆಗಲ್ಲ. ಅಥವಾ ಕಾರ್ಬನ್ ಕೊಟ್ಟು ನೈಟ್ರೋಜನ್ ಕೊಟ್ರೆ ಇದು ಕೂಡ ಸ್ಯಾಚುರೇಟೆಡ್ ಆಗಲ್ಲ. ಅಂದ್ರೆ ಏನಾಗಬೇಕು? ಕಾರ್ಬನ್ ಕಾರ್ಬನ್ ನಡುವೆ ಏನಿರ್ಬೇಕು? ಸಿಂಗಲ್ ಬಾಂಡ್ ಇರ್ಬೇಕು. ಅಂತ ಕಂಪೌಂಡ್ ಏನಂತೀವಿ? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎರಡು ಕಾರ್ಬನ್ ನಡುವೆ ಇರತಕ್ಕಂತ ಬಂಧ, ಬಾಂಡ್. ಕನ್ನಡದಲ್ಲಿ ಬಂಧ ಅಂತೈತಿ, ಇಂಗ್ಲಿಷ್ ಅಲ್ಲಿ ನಾವು ಬಾಂಡ್ ಅಂತೈತಿ. ಫಸ್ಟ್ ಪಾಯಿಂಟ್ ಏನಿರುತ್ತೆ? ದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ contains only single bond in two carbon atoms. ಅಂತ ಹೇಳ್ತೀವಿ. ಓನ್ಲಿ ಇನ್ 2 ಕಾರ್ಬನ್ ಅಟಮ್ಸ್. ಇನ್ನು ಇದರಲ್ಲಿ ನಾವು ಯಾವ ಸೆಕೆಂಡ್ ಪಾಯಿಂಟ್ ಅನ್ನು ಯಾವ್ದು ತಗೊಳ್ತೀವಿ ಅಂದ್ರೆ the all alkane compounds are saturated hydrocarbons. The all alkane compounds alkane carbon compounds are saturated hydrocarbons. The all alkane carbon compounds are saturated hydrocarbons. ಹಾಗಾದ್ರೆ ಇಲ್ಲಿ ಇನ್ನು ಇದ್ರದ್ದು alkane general formula. The general formula of alkane. Is CnH2n plus 2. CnH2n plus 2. ಈ 3 ಪಾಯಿಂಟ್ಸ್ ಅನ್ನು ಬರೆದ್ರೆ ಸಾಕು ನಿಮಗೆ ಈಸಿ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮೀಥೇನ್, ಈಥೇನ್, ಬ್ಯೂಟೇನ್ and pentane and etc. ಕೊನೆಗೆ ANE ವರ್ಡ್ಗಳು ಇರುತ್ತಲ್ಲ ಆ ವರ್ಡ್ಗಳು ಏನಾಗುತ್ತೆ ನಮಗೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ಸ್ ಅನ್ನ ನೋಡೋಣ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಹೈಡ್ರೋಕಾರ್ಬನ್ಸ್. ಹಾಗಾದ್ರೆ ಈ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಹಾಗಾದ್ರೆ ಈ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಾಗುತ್ತೆ? ಇಟ್ ಕಂಟೈನ್ ಡಬಲ್ ಆರ್ ಟ್ರಿಪಲ್ ಬಾಂಡ್ಸ್ ಅಂತ ಹೇಳ್ತೀವಿ. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಾಗುತ್ತೆ? ಡಬಲ್ ಆರ್ ಟ್ರಿಪಲ್ ಬಾಂಡ್ಸ್ ಅಂತ ಹೇಳ್ತೀವಿ. ಡಬಲ್ ಆರ್ ಟ್ರಿಪಲ್ ಬಾಂಡ್ಸ್ ಇರ್ತಕ್ಕಂಥ ಕಾರ್ಬನ್ ಕಾಂಪೌಂಡ್ಸ್ ಏನಂತೀವಿ? ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳ್ತೀವಿ ನಾವು? The all alkene and alkyne compounds are unsaturated hydrocarbons compounds ಅಂತ ಹೇಳ್ತೀವಿ. ಇನ್ನು ಅಲ್ಕೀನ್ ಮತ್ತು ಅಲ್ಕೈನ್ ಜನರಲ್ ಫಾರ್ಮುಲಾ ಏನಾಗುತ್ತೆ? CnH2n ಇದು ಅಲ್ಕೀನ್ದು, CnH2n ಇದು ಅಲ್ಕೀನ್ದು, ಆಮೇಲೆ ಅಲ್ಕೈನ್ದು CnH2n -2 ಅಂತ ಹೇಳ್ತೀವಿ. CnH2n -2 ಅಲ್ಕೈನ್ದು.
ಇನ್ನು ಎಕ್ಸಾಂಪಲ್ ಯಾವ್ದು? ಈಥೀನು, ಟ್ರೋಪೀನು, ಬ್ಯೂಟೀನು, ಪೆಂಟೀನು, ಹೆಕ್ಸೀನು, ಹೆಪ್ಟೀನು, ಆಕ್ಟೀನು, ನಾನೀನು, ಡೆಕ್ಕೀನು. ಆಮೇಲೆ ಪ್ರತಿಯೊಂದು ರಿಂಗ್ ಸ್ಟ್ರಕ್ಚರ್ ಇರತಕ್ಕಂತಹ ಕಾರ್ಬನ್ ಕಾಂಪೌಂಡ್ಸ್ ಇವೆಲ್ಲನೂ ನಾವು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಅವುಗಳನ್ನ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ನೋಡೋಣ ಬನ್ನಿ. ಇವಾಗ these all contains the double bond and triple bond. Double and triple bond in two carbon atoms. And the all alkene and alkyne. The all alkene and alkyne have unsaturated hydrocarbons. Unsaturated hydrocarbons. Next, third point. General, the alkene formula CnH2n and alkyne CnH2n minus 2 and example ethene, propine and benzene etc. These all are called as unsaturated hydrocarbons ಅಂತ ಹೇಳ್ತೀವಿ ನಾವು. Okay, next question number 10. Methods to prevent corrosion and rancidity. Methods to prevent corrosion and rancidity. ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳಬಹುದು ಅಥವಾ ಎರಡು ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ ನಿಮಗೆ. ಆದರೆ ಇಲ್ಲಿ ಫಸ್ಟ್ ಒನ್ ಯಾವ್ದು ತಗೊಳ್ಳೋಣ ಅಂದ್ರೆ ಮೆಥಡ್ಸ್ ಟು ಪ್ರಿವೆಂಟ್ ಕೊರೋಜನ್, ಟು ಪ್ರಿವೆಂಟೇಷನ್ ಆಫ್ ಕೊರೋಜನ್. ಪ್ರಿವೆಂಟೇಷನ್ ಆಫ್ ಕೊರೋಜನ್ ಅಂತ ತಗೊಳ್ಳೋಣ. ಇಲ್ಲಿ ಫಸ್ಟ್ ಪಾಯಿಂಟ್ ಏನ್ ಮಾಡ್ತೀವಿ, ಪೇಂಟಿಂಗ್, ಆಯಿಲಿಂಗ್ ಅಂಡ್ ಗ್ರೀಸಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಐರನ್ ಮೆಟಲ್ ಇರ್ತವಲ್ಲ, ಆ ಐರನ್ ಮೆಟಲ್ ರಸ್ಟ್ ಆಗಬಾರ್ದು, ಕೊರೋಜನ್ ರಸ್ಟ್ ಆಗಬಾರ್ದು, ಅದಕ್ಕೋಸ್ಕರ ಮಾಡ್ತೀವಿ ಪೇಂಟ್ ಮಾಡ್ತೀವಿ ಅಥವಾ ಆಯಿಲ್ ಹಚ್ತೀವಿ ಅಥವಾ ಗ್ರೀಸ್ ಅನ್ನು ನಾವು ಅದಕ್ಕೆ ಅಪ್ಲೈ ಮಾಡ್ತೀವಿ. ಟು ಅಪ್ಲೈಯಿಂಗ್ ಆರ್ ಪೇಂಟಿಂಗ್, ಆಯಿಲಿಂಗ್ and greasing.
and greasing. ಅಂಡ್ ಸೆಕೆಂಡ್ ಪಾಯಿಂಟ್ ಗ್ಯಾಲ್ವನೈಸೇಷನ್ ಅಂತ. ಗ್ಯಾಲ್ವನೈಸೇಷನ್ ಅಂದ್ರೆ ಏನಂತೀವಿ, ಯಾವುದೇ ಒಂದು ಐರನ್ ಮೆಟಲ್ಗೆ ನಾವು ಜಿಂಕ್ ಕೋಟಿಂಗ್ ಅನ್ನ ಮಾಡ್ತೀವಲ್ಲ, ಜಿಂಕ್ ಕೋಟಿಂಗ್ ಅನ್ನ ಮಾಡೋದಕ್ಕೆ ಅಂತೀವಿ ಗ್ಯಾಲ್ವನೈಸೇಷನ್ ಅಂತ ಹೇಳ್ತೀವಿ. ಗ್ಯಾಲ್ವನೈಸೇಷನ್ ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ, ದ ಕೋಟಿಂಗ್ ವಿತ್ ಜಿಂಕ್. coating with zinc. And fourth point, electroplate or alloying ಅಂತ ಹೇಳ್ತೀವಿ. electroplates and last point ಅಂದ್ರೆ alloying. alloying ಅಂದ್ರೆ ಮಿಕ್ಸ್ ಆಫ್ ಮೆಟಲ್ಸ್ ಅಂತ ಹೇಳ್ತೀವಿ. ಅವರ ಎಕ್ಸಾಂಪಲ್ ಇದ್ರೆ ಯಾವ್ದು ಎಕ್ಸಾಂಪಲ್ ತಗೋತೀವಿ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಿ. ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳ್ತೀವಿ. ಎಷ್ಟು? 1, 2, 3, 4 ಈ 4 ಪಾಯಿಂಟ್ ಬರುತ್ತೆ ಸರ್, ನಿಮ್ಗೆ 2 ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತೀನಿ. ಫಿಕ್ಸು 2 ಮಾರ್ಕ್ಸ್. ಇದು ನಿಮ್ದು ಮತ್ತೆ ಅದು ಪ್ರಿವೆಂಟೇಷನ್ ಆಫ್ ಕೊರೋಜನ್ ಅಂತ ಹೇಳ್ತೀವಿ. ಪ್ರಿವೆಂಟೇಷನ್ ಆಫ್ ಕೊರೋಜನ್. ಇನ್ನು ನೆಕ್ಸ್ಟ್ ಪ್ರಿವೆಂಟೇಷನ್ ಆಫ್ ರೆನ್ಸಿಡಿಟಿ ಅಂತ ಬರ್ತೀವಿ. ಪ್ರಿವೆಂಟೇಷನ್ ಆಫ್ ರೆನ್ಸಿಡಿಟಿ. ಈ ರೆನ್ಸಿಡಿಟಿಯನ್ನು ನಾವು ಯಾವುದು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ನಿಮ್ಮ ಫುಡ್ ವೇಸ್ಟ್ ಆಗಬಾರ್ದಂಗೆ ನಾವು ಇದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀವಿ. ಇದು ಕೊರೋಜನ್ ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಮೆಟಲ್ಸ್, ಅಲ್ಯೂಮಿನಿಯಂ, ಕಾಫರ್ ಇದೆಲ್ಲ ಕೊರೋಜನ್ ಹೆಲ್ಪ್ ಆಗುತ್ತೆ. ಇನ್ನು ಈ ರ್ಯಾನ್ಸಿಡಿಟಿ ಇದೆಲ್ಲ, ರ್ಯಾನ್ಸಿಡಿಟಿ ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಫುಡ್ಗೆ ಬರುತ್ತೆ ಅಂತ ಹೇಳ್ತೀನಿ. ಫುಡ್ ರ್ಯಾನ್ಸಿಡಿಟಿ. ಓಕೆ, ಇದರಲ್ಲಿ ಫಸ್ಟ್ ಪಾಯಿಂಟ್ ಯಾವ್ದಾದ್ರು ರ್ಯಾನ್ಸಿಡಿಟಿಯಲ್ಲಿ ಕೀಪಿಂಗ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್. ಕೀಪಿಂಗ್ ಫುಡ್ ಇನ್ ಏರ್ ಟೈಟ್ ಕಂಟೈನರ್. ನೀವು ಯಾವುದೇ ಒಂದು ಫುಡ್ ಅನ್ನ ಸ್ಟೋರ್ ಮಾಡಿರ್ಬೇಕಾದ್ರೆ ಅದರಲ್ಲಿ ಏರ್ ಪಾಸ್ ಆಗಬಾರ್ದಂಗೆ ಕಂಟಿನ್ಯೂಸ್ ಆಗಬೇಕಾದ್ರೆ ಫುಲ್ ಏರ್ ಟೈಟ್ ಇರತಕ್ಕಂಥ ಕಂಟೈನರ್ಗಳನ್ನು ಸ್ಟೋರ್ ಮಾಡಿಡಬೇಕು. ಸಾರಿ, ಕೀಪಿಂಗ್ ಫುಡ್ ಏರ್ ಟೈಟ್. airtight containers. ಇನ್ನು ಸೆಕೆಂಡ್ ಪಾಯಿಂಟ್ ಅಂದ್ರೆ ರೆಫ್ರಿಜರೇಟರ್. ಯಾವುದು? ರೆಫ್ರಿಜರೇಟರ್. ಫ್ರಿಡ್ಜ್ಗಳಲ್ಲಿ ನಾವು ಇಡಬೇಕಾಗುತ್ತೆ. ರೆಫ್ರಿಜರೇಟರ್. In next adding antioxidants. Adding antioxidant. And fourth point, using nitrogen gas in a food packets. Using nitrogen gas in food packets. Using nitrogen food packets. And last point, keeping food away from the light and heat. Keeping
food away from light and heat. Light and heat, keeping the food away from the light and heat ಅಂತ ಹೇಳ್ತೀವಿ. ಇಲ್ಲಿ ನೋಡಿ ನಾನು ನೈಟ್ರೋಜನ್ ಗ್ಯಾಸ್ ಅಂತ ಬರ್ ನೈಟ್ರೋಜನ್ ಗ್ಯಾಸ್ ಅಂದ್ರೆ ಈ ನೀವು ಚಿಪ್ಸ್ ಗಳನ್ನ ತಿಂತಿರಲ್ಲ, ಯಾವ್ದೋ ಚಿಪ್ಸ್ ಗಳನ್ನ ತಿಂತಾ ಇರ್ತಾರಲ್ಲ, ಯಾವ್ದೋ ಕುರ್ಕುರೆ ಆಗ್ಲಿ, ಲೇಸ್ ಆಗ್ಲಿ, ಆಮೇಲೆ ಟೆಡಿ ಬೇಡಿ, ಯಾವ್ದು ಅದರಲ್ಲಿ ನೈಟ್ರೋಜನ್ ಗ್ಯಾಸ್ ನಾವು ಆಡ್ ಮಾಡಿರ್ತೀವಿ. ನೈಟ್ರೋಜನ್ ಗ್ಯಾಸ್ ಇಮಿಡಿಯೇಟ್ ಆಗಿ ರಿಲೀಸ್ ಆದ್ಮೇಲೆ ಏನಾಗುತ್ತೆ, ನೈಟ್ರೋಜನ್ ಗ್ಯಾಸ್ ಹಾಕೋದ್ರಿಂದ ಫಾರ್ ಎಕ್ಸಾಂಪಲ್ ನೀವು ಆ ಚಿಪ್ಸ್ ಯಾವುದು ಕುರ್ಕುರೆ ಅಥವಾ ಟೇಡಿ ಬೇಡಿ, ಲೇಸು ಇವನ್ನ ಯಾವಾಗ ಮಾಡಿದ್ರೆ ನಮ್ಗೆ ಗೊತ್ತಿರಲ್ಲ, ಯಾವಾಗ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಗೊತ್ತಿರಲ್ಲ. ಬಟ್ ಫಾರ್ ಲಾಸ್ಟ್ ಇಯರ್ ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು ಅವರು, ಅಥವಾ 2 ವರ್ಷದಿಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ಬೋದು. ಬಟ್ ಆ ಫುಡ್ ಹಂಗೆ ಇರುತ್ತೆ, ಹಂಗೆ ಇರೋ ಕಾರಣ ಅಂದ್ರೆ ನೈಟ್ರೋಜನ್ ಗ್ಯಾಸ್ ಅಂತ ಹೇಳ್ತೀವಿ. ಈ ನೈಟ್ರೋಜನ್ ಗ್ಯಾಸ್ ಏನ್ ಮಾಡುತ್ತೆ, ಆ ಫುಡ್ ಅನ್ನ ಏನ್ ಮಾಡುತ್ತೆ, ಸ್ಟೋರ್ ಮಾಡಿದ್ರೆ ಏನೋ ಕೊಳಿಬಾರ್ದಂಗೆ ಅಥವಾ ಏನೋ ಡಿಕಂಪೋಸ್ ಆಗ್ಬಾರ್ದಂಗೆ ಏನ್ ಮಾಡುತ್ತೆ, ಅದು ಸ್ಟೋರ್ ಮಾಡಿರ್ತೇವೆ ನೈಟ್ರೋಜನ್ ಗ್ಯಾಸ್. ಇದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಇನ್ನು ಲಾಸ್ಟ್ ಕ್ವಶನ್ ಇದು ಕೂಡ ಡೈಗ್ರಾಮ್ ಇದೆ. ಈ ಆಲ್ಮೋಸ್ಟ್ ನಿಮ್ಗೆಲ್ರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಡೈಗ್ರಾಮು. ಅಂದ್ರೆ ಆಲ್ಮೋಸ್ಟ್ ನಿಮ್ ಸ್ಕೂಲಲ್ಲಿ ಎಲ್ಲಾ ಟೀಚರ್ಸ್ ಏನ್ ಮಾಡ್ತಾರೆ, ಫಸ್ಟ್ ಇದೇ ಡೈಗ್ರಾಮ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಿಮ್ಗೆ ಅಲ್ವಾ. ಎಸ್, ಐ know because of that question will be repeated. So that's why the teachers are saying to that question. Which question that is? It is nothing but the zinc granule react with dilute sulfuric acid. The diagram, 11th question diagram. Zinc granules react with dilute sulfuric acid. Aggregate H2SO4, and this diagram will becomes in acid, bases and salts. ಈ ಲೆಸನ್ ಅಲ್ಲಿ ನಿಮಗೆ ಈ ಡಯಾಗ್ರಾಮ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಡೋಂಟ್ ವೇಸ್ಟ್ ಟೈಮ್. ದಯವಿಟ್ಟು ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಹೋಗ್ಬೇಡಿ. ಎಕ್ಸಾಮು ಕೇವಲ ಬರೀ ಜಸ್ಟ್ ಅಂದ್ರೆ 50 to 53 ಡೇಸ್ ಇರೋದ್ರಿಂದ ಅದೇನ ನಮ್ಮ ಸೈನ್ಸ್ ಎಕ್ಸಾಮ್ಗೆ ಎಷ್ಟು ಜಸ್ಟ್ 53 ಡೇಸ್ ಇರೋದ್ರಿಂದ ಈ 53 ಡೇಸ್ ಅಲ್ಲಿ ನಮ್ಗೆ ಸರ್ ಓದಕ್ ಆಗ್ತಾ ಇಲ್ಲ, ಮಳೆ ಆ ತೊಂದರೆ ಈ ತೊಂದರೆ ಅನ್ನೋರು ಕೂಡ ಈ ನಾನು ಹೇಳ್ತಕ್ಕಂಥ ಕ್ವಶನ್ಸ್ ಅನ್ನು ನೀವು ರೆಫರ್ ಮಾಡಿದ್ರೆ ಸಾಕು. ಈಸಿ ಆಗಿಲ್ಲ ಅಂತಂದ್ರೆ ಟೋಟಲ್ ಆಗಿ ಬಯೋ, ಫಿಸಿಕ್ಸ್, ಕೆಮಿಸ್ಟ್ರಿ ಟೋಟಲ್ ಆಗಿ 3 ಪಾಠಗಳನ್ನು ತಗೊಂಡು ನೀವು ಟೋಟಲ್ ಆಗಿ 60 to 70 ಮಾರ್ಕ್ಸ್ ಅನ್ನ ತೆಗಿಬಹುದು. ಎಷ್ಟು? 60 to 70 ಮಾರ್ಕ್ಸ್. ಅಂದ್ರೆ ನಾನು ಹೇಳ್ತಕ್ಕಂಥ ಕ್ವಶನ್ಸ್ ನೀವು ಜಸ್ಟ್ ರೆಫರ್ ಮಾಡ್ತಾ ಹೋದ್ರೆ ಸಾಕು ಅಥವಾ ಸ್ಟಡಿ ಮಾಡ್ತಾ ಹೋದ್ರೆ ಸಾಕು, 60 to 70 ಮಾರ್ಕ್ಸ್ ನೀವು ತೆಗಿತಾ ಹೋಗ್ತೀರ. ಹಾಗೆ ಏನಾದ್ರು ಡೌಟ್ ಇದ್ರೆ ಕೂಡ ಕಮೆಂಟ್ ಹಾಕಿ. ಅದೇ ರೀತಿ ಹೇಳ್ಬೇಕಂದ್ರೆ ನೋಡಿ ವಿದ್ಯಾರ್ಥಿಗಳು, ಇವಾಗ ಯಾರೋ ಒಬ್ರೇನೋ ಹೇಳ್ತಾರಂತ, ಅಂದ್ರೆ ವಿದ್ಯೆಯನ್ನ ಯಾರು ಕಸ್ತಕ್ಕೆ ಹೋಗಲ್ಲ ಅಂತ ಹೇಳ್ತೀವಿ. ಅಂದ್ರೆ ನಾವು ಪಡೆದಿರ್ತಕ್ಕಂಥ ವಿದ್ಯೆಯನ್ನ ನಮ್ ಜೊತೆನೆ ಬರುತ್ತೆ ಅಂತ ಹೇಳ್ತೀವಿ. ಇವಾಗ ನಾವು ಸತ್ತ ಮೇಲೆ ಏನಾದ್ರೆ ಯಾರು ಏನು ಹೊತ್ಕೊಂಡು ಹೋಗಲ್ಲ, ಬಟ್ ನಾನ್ ಹೇಳ್ತೀನಿ ಸತ್ತ ಮೇಲೆ ನಾನು ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ಅದೇನಂದ್ರೆ ನನ್ನ ವಿದ್ಯೆ ನಾನು ಹೊತ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ವಿದ್ಯೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಈ ವಿದ್ಯೆಯಿಂದನೇ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಅಂತ ಇದು ನನ್ನ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು. ಇನ್ನು ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ಬೇಕಂತಂದ್ರೆ,
ಎಕ್ಸಾಮ್ಸ್ ತುಂಬಾ ನಿಯರ್ ಆಗಿ ಬರ್ತಾ ಇದೆ, ನೋಡ್ಕೊಳ್ಳಿ. ದಯವಿಟ್ಟು ಟೈಮ್ ಅನ್ನು ವೇಸ್ಟ್ ಮಾಡ್ತಾ ಹೋಗ್ಬೇಡಿ, ಯಾಕಂದ್ರೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ನೀವು 1 ನಿಮಿಷ ವೇಸ್ಟ್ ಮಾಡಿದ್ರೆ ನಿಮ್ಮದು 1 ಮಾರ್ಕ್ಸ್ ಹೋಯ್ತು ಅಂತ ನೀವು ಏನ್ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕಾಗತ್ತೆ ಅನ್ನೋದು ನಂದು. 1 marks you loss when you lost 1 minute, you lost as a 1 marks in your exam. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನು ಕೊನೆಗೆ ಆ ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಬಟನ್ ಇರುತ್ತೆ, ಆ ಬೆಲ್ ಬಟನ್ ನೀವು ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.